ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾರಿತ್ರ ಅಕಾಡೆಮಿ. ವೇದಗಳಿಗೆ ಸಂಬಂಧಪಟ್ಟಂಗೆ ಇದು 5th ಕ್ಲಾಸ್. ಪ್ರೀವಿಯಸ್ ಕ್ಲಾಸಲ್ಲಿ ನಾವು 4 ವೇದಗಳನ್ನು ಅಧ್ಯಯನ ಮಾಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ನಾವು ವೇದಗಳಾದಮೇಲೆ ಬರ್ತಕ್ಕಂತಹ ಬ್ರಾಹ್ಮಣಕಗಳು, ಅರಣ್ಯಕಗಳು ಮತ್ತು ಉಪನಿಷತ್ತುಗಳನ್ನು ನೋಡ್ತಾ ಮುಂದೆ ಹೋಗೋಣ. ಓಕೆ. ಹಾಂ ಫ್ರೆಂಡ್ಸ್, ಪ್ರೀವಿಯಸ್ ವೀಡಿಯೋಸ್ ನೀವೇನೇನು ನೋಡದೇ ಇದ್ದರೆ ಒಂದ್ಸಲ ಹೋಗಿ ನೋಡ್ಕೊಂಬನ್ನಿ. ಪ್ರೀವಿಯಸ್ ವೀಡಿಯೋದಲ್ಲಿ 4 ವೇದಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ. ನೀಟಾಗಿ ನೋಡ್ಕೊಂಡು ಬಂದುಬಿಡಿ ಒಂದ್ಸಲ ಹೋಗ್ಬಿಟ್ಟು. ಓಕೆ. ಅದರಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತಕ್ಕಂಥದ್ದು ಕೂಡ ಹೇಳಿದ್ವಿ. ಋಗ್ವೇದದಲ್ಲಿ ಬರ್ತಕ್ಕಂತಹ ಮಂಡಲಗಳು, ಅದರಲ್ಲಿ ಯಾವ್ಯಾವ ಮಂಡಲಗಳಲ್ಲಿ ಏನೇನಿದೆ ಅಂತಕ್ಕಂಥದ್ದು, ಮುಖ್ಯವಾದಂಥ ಮಂಡಲಗಳು 3, 7, 9 ಮತ್ತು 10ನೇ ಮಂಡಲ ಅಂತ ಅದರಲ್ಲಿ ಏನು ಇದೆ ಅಂತಕ್ಕಂಥದ್ದು ಹೇಳಿದೆ ನಾನು ನಿಮಗೆ. ಹಾಗೆ ಯಜುರ್ವೇದದಲ್ಲಿ ಏನೇನು ಬರುತ್ತೆ ಅಂತಕೊಂಡು ಹೇಳಿದೆ. ಆಮೇಲೆ ಪ್ರತಿಯೊಂದು ಏನು ವೇದವನ್ನು ಪಠಿಸ್ತಕ್ಕಂತಹ ಪುರೋಹಿತರನ್ನ ಏನಂತ ಕರೀತಾರೆ ಅಂತಕ್ಕಂಥದ್ದು ಕೂಡ ಹೇಳಿದ್ದೀನಿ. ಹಾಗೆ ಸಾಮವೇದವನ್ನು ನೋಡೋದಾದರೆ ಅದನ್ನ ಗಾಯನ ಗ್ರಂಥ ಅಂತ ಕರಿತೀವಿ. ಆಮೇಲೆ ಅದರಲ್ಲಿ ಎಷ್ಟು ಶ್ಲೋಕಗಳಿದ್ದಾವೆ ಅಂತ ಹೇಳಿದ್ದೀನಿ ನಾನು. ಈ 3 ಮೇಲೆ ಬರ್ತಕ್ಕಂತಹ ಈ 3 ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದವನ್ನು ನಾವು ತ್ರೈರೂಪದ ವೇದಗಳಂತ ಕೂಡ ಕರಿತೀವಿ. ಅಥರ್ವ ವೇದದಲ್ಲಿ ಮಾಯಮಾಟ ಅಥವಾ ಮಾಟ ಮಂತ್ರದ ಬಗ್ಗೆ ಉಲ್ಲೇಖ ಇದೆ. ಇದನ್ನು ರಚಿಸ್ತಕ್ಕಂಥವ್ರು ಅಥರ್ವ ಮಹರ್ಷಿ. ಹಾಗಾಗಿ ಅವರು ಇದಕ್ಕೆ ಅಥರ್ವ ವೇದ ಅಂತ ಹೇಳಿ ಕರೆಯಲಾಗಿದೆ. ಇಲ್ಲಿ ಸಭಾ ಮತ್ತು ಸಮಿತಿಯನ್ನು ಪ್ರಜಾಪತಿಯ ಅವಳಿ ಮಕ್ಕಳು ಅಂತ ಉಲ್ಲೇಖಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ನೀಟಾಗಿ ನಿಮಗೆ ಇವತ್ತಿನ ಅಥವಾ ಮಾಡ್ರನ್ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂಗೆ ನೀಟಾಗಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸಲ ನೋಡ್ಕೊಂಡು ಬನ್ನಿ. ಹಾಗೆ ಇವರನ್ನು ಯಾವ ಥರ ನೆನ್ಪಿಟ್ಕೋಬೇಕು ಅಂತದ್ದು ಕೂಡ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಋಗ್ವೇದವನ್ನು ಪಠನೆ ಮಾಡ್ತಕ್ಕಂತಹ ಒಬ್ಬ ಋಷಿಯನ್ನು ಹೋತ್ರಿ ಅಂತ ಹೇಳಿ ಕರಿತೀವಿ. ಇಲ್ಲಿ ರು ಇಂದ ಇದೆ, ಅಂದರೆ ಇದಕ್ಕೆ ಅರ್ಕ ಹೊತ್ತು ಆರ್ ಅಂತೇಳಿ ನೆನ್ಪಿಟ್ಕೊಳ್ಳಿ. ಋಗ್ವೇದ ಹೋತ್ರಿ, ಯಜುರ್ವೇದ ಇದೆ ಅದ್ವೈರ್ಯ, ಹಾಗೆ ಸಾಮವೇದನ ಗಾಯನ ಗ್ರಂಥ ಅಂತ ಕೂಡ ಕರಿತೀವಿ. ಹಾಗಾಗಿ ಇದಕ್ಕೆ ಉದ್ಗಾರ್ತು ಅಂತ ಹೇಳಿ ಇವರು ಮೂವರು ಯಾರು? ಈ ಒಂದು ವೇದಗಳನ್ನು ಪಠಿಸುತ್ತಿದ್ದ ಪುರೋಹಿತರು ಅಥವಾ ಋಷಿಮುನಿಗಳು. ಓಕೆ. ಇವತ್ತಿನ ಕ್ಲಾಸಲ್ಲಿ ನಾವು ಮುಂದೆ ಹೋಗೋಣ. ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡೋಣ? ಬ್ರಾಹ್ಮಣಕಗಳು. ನೆಕ್ಸ್ಟ್ ಬರ್ತಕ್ಕಂತಹ ಟಾಪಿಕ್ ಏನು ಬರ್ಕೊಳ್ಳಿ. ನೆಕ್ಸ್ಟು ಬ್ರಾಹ್ಮಣಕಗಳು. ಓಕೆ. ಬ್ರಾಹ್ಮಣಕಗಳು. ಓಕೆ. ಬ್ರಾಹ್ಮಣಕಗಳು ಅಂದರೆ ಏನಂದರೆ ಈ ವೇದಗಳ ಮೇಲೆ ರಚಿಸಿರ್ತಕ್ಕಂತಹ ಅನುಬಂಧಗಳು ಅಥವಾ ವಾಕ್ಯಗಳನ್ನೇ ನಾವು ಬ್ರಾಹ್ಮಣಕಗಳು ಅಂತ ಹೇಳಿ ಕರಿತೀವಿ. ವೇದಗಳಿಗೆ ಸಂಬಂಧಪಟ್ಟ ಅಥವಾ ವೇದಗಳ ಮೇಲೆ ರಚಿಸಿರ್ತಕ್ಕಂತಹ ಅನುಬಂಧಗಳು ಅಥವಾ ವಾಕ್ಯಗಳೇ ವೇದಗಳ ಮೇಲೆ ರಚಿಸಲ್ಪಟ್ಟ ಅಥವಾ ರಚಿಸಿದ ಅನುಬಂಧಗಳು. ಏನು? ಅನುಬಂಧಗಳು ಅಥವಾ ವಾಕ್ಯಗಳು ಅಂತ ಕೂಡ ನೀವು ಸಿಂಪಲ್ ವರ್ಡ್ಸಲ್ಲಿ ನೆನ್ಪಿಟ್ಕೊಂಡಿರ್ಬೋದು. ವಾಕ್ಯಗಳೇನಿದಾವಲ್ಲ, ಈ ಒಂದು ವಾಕ್ಯಗಳೇ ಬ್ರಾಹ್ಮಣಕಗಳು. ಓಕೆ. ಬ್ರಾಹ್ಮಣಕಗಳಂದರೆ ಇವಾಗ ನಿಮ್ಗೆ ಅರ್ಥ ಆಗಿರ್ಬೋದು. ಬ್ರಾಹ್ಮಣಕಗಳಂದರೆ ಏನು? ಬ್ರಾಹ್ಮಣಕಗಳು ಅಂತಂದರೆ ಇವು ವೇದಗಳ ಮೇಲೆ ರಚಿಸಿರ್ತಕ್ಕಂತಹ ಅನುಬಂಧಗಳು. ನಿಮಗೆ ವೇದ ಕಾಲದ ಸಾಹಿತ್ಯ ಹೇಳಿದಾಗ ಶ್ರುತಿ ಮತ್ತು ಸ್ಮೃತಿ ಅಂತ ಹೇಳಿದೆ. ಅದರಲ್ಲಿ ಇದು ಶ್ರುತಿಯಲ್ಲಿ ಬರುತ್ತಾ ಸ್ಮೃತಿಯಲ್ಲಿ ಬರುತ್ತಾ? ಯಾರಾದರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವೆರಿ ಇಂಪಾರ್ಟೆಂಟ್. ಯಾಕಂದರೆ ಪ್ರತಿಯೊಂದು ಕ್ಲಾಸಲ್ಲೂ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸನ್ನು ಟಚ್ ಮಾಡ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ನೀವು ಯಾರಾದರೂ ಪ್ರೀವಿಯಸ್ ಕ್ಲಾಸ್ ನೋಡದೇ ಇದ್ದರೆ ನೋಡ್ಕೊಂಬನ್ನಿ. ಕಂಟಿನ್ಯೂ ರೆಗ್ಯುಲರ್ ಆಗಿ ಕ್ಲಾಸಸ್ನ ಅಟೆಂಡ್ ಮಾಡ್ತಾ ಇರ್ರಿ. ಯಾಕಂದರೆ ಡೈಲಿ ಬೇಸಿಸ್ ಮೇಲೆ ನಾನು ನಿಮಗೆ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ವೀಡಿಯೋನು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಫ್ರಮ್ ಶಿಲಾಯುಗದಿಂದ ಆಮೇಲೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ವೇದಗಳ ಕಾಲದ ನಾಗರಿಕತೆಯನ್ನು ನೋಡ್ತಾ ಬಂದೀವಿ. ಇದಾದಮೇಲೆ ನೆಕ್ಸ್ಟ್ ನಾವು ಹೊಸ ಧರ್ಮಗಳ ಉದಯವನ್ನು ಕೂಡ ನೋಡೋಣ. ಓಕೆ. ಫಸ್ಟು ಕಮಿಂಗ್ ಟು ದಿಸ್ ಪಾಯಿಂಟ್, ಬ್ರಾಹ್ಮಣಕಗಳಂದರೆ ವೇದಗಳ ಮೇಲೆ ರಚಿಸಿದ ಅನುಬಂಧಗಳು ಅಥವಾ ವಾಕ್ಯಗಳನ್ನೇ ನಾವು ಬ್ರಾಹ್ಮಣಕಗಳು ಅಂತ ಹೇಳಿ ಕರಿತೀವಿ. ಓಕೆ. ಇದರಲ್ಲಿ ಏನು ಉಲ್ಲೇಖ ಇದೆ ಅಂತಂದರೆ, ಇದರಲ್ಲಿ ಈ ವೇದ ಮಂತ್ರಗಳನ್ನು ಗದ್ಯ ರೂಪದಲ್ಲಿ, ವೇದದಲ್ಲಿ ಏನು ಮಂತ್ರಗಳಿದ್ವಲ್ಲ, ವೇದದಲ್ಲಿರ್ತಕ್ಕಂತಹ ಮಂತ್ರಗಳನ್ನು ಈ ಬ್ರಾಹ್ಮಣಕಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಇದನ್ನು ಗದ್ಯ ರೂಪದಲ್ಲಿ ಬರೆದಿದ್ದಾರೆ. ಗದ್ಯ ರೂಪದಲ್ಲಿ
ವಿವರಿಸಲಾಗಿದೆ. ಅಂದರೆ ಬ್ರಾಹ್ಮಣಕಗಳೇನು, ಇವು ವೇದ ಮಂತ್ರಗಳನ್ನು ಗದ್ಯ ರೂಪದಲ್ಲಿ ವಿವರಣೆ ಕೊಟ್ಟಿರ್ತಕ್ಕಂಥವು. ಓಕೆ, ಇದನ್ನು ನೀವು ನೆನ್ಪಿಟ್ಕೋಬೇಕು. ಹಾಗೆ ಪ್ರತಿಯೊಂದು ವೇದಕ್ಕೂ ಕೂಡ ಕೆಲವೊಂದು ಬ್ರಾಹ್ಮಣಕಗಳಿದ್ದಾವೆ. ಇದು ಹೊಂದಿಸಿ ಬರೆಯರಲ್ಲಿ ತುಂಬ ಸಲ ಕೇಳಿರ್ತಕ್ಕಂಥದ್ದು ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೇಳ್ತಾರೆ. ಮ್ಯಾಚ್ ದ ಫಾಲೋಯಿಂಗ್ ಅಂತಕ್ಕಂಥ ಒಂದು ಕ್ವಶನಲ್ಲಿ ಕಂಪಲ್ಸರಿ ಕೊಳ್ತಾರೆ. ತುಂಬ ಸಲ ಕೇಳಿದರೆ ಕೂಡ ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ರಲ್ಲಿ ಕೇಳ್ತಾರೆ. ಯಾವುದೇ ಕಾರಣಕ್ಕೂ ನೀವು ಇದನ್ನು ಎಷ್ಟು ಸ್ಟಾರ್ ಆದರೂ ಹಾಕ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಅಂತಾದರೂ ಬರ್ಕೊಳ್ಳಿ. ಫಸ್ಟ್ ಒನ್ನು ಋಗ್ವೇದ ಬರ್ಕೊತ ಹೋಗಿ. ಋಗ್ವೇದ. ಎರಡನೇದು ಯಾವುದು ವೇದ? ಯಜುರ್ವೇದ. ಎರಡನೇದು ಯಾವುದು? ಯಜುರ್ವೇದ. ಮೂರನೇ ವೇದ ಯಾವುದು? ಮೂರನೇ ವೇದ ಯಾವುದು? ಸಾಮವೇದ. ಮೂರನೇ ವೇದ ಯಾವುದು? ಸಾಮವೇದ. ಹಾಗೆ ನಾಲ್ಕನೇ ವೇದ ಯಾವುದು? ಅಥರ್ವ ಅಥವಾ ಅಥರ್ವಣ ವೇದ. ನೀವು ಹೇಗಾದರೂ ಬರ್ಕೋಬೋದು. ಅಥರ್ವ ವೇದ ಅಥವಾ ಅಥರ್ವಣ ವೇದ ಅಂತ ಹೇಳಿ ಬರ್ಕೊಳ್ಳಿ. ಈಗ ಬ್ರಾಹ್ಮಣಕಗಳು ಅಂದರೆ ಏನು ಅಂತ ಅರ್ಥ ಆಯಿತು. ಬ್ರಾಹ್ಮಣಕಗಳು ವೇದಗಳ ಬಗ್ಗೆ ಇರ್ತಕ್ಕಂತಹ ಅನುಬಂಧಗಳು ಅಥವಾ ವಾಕ್ಯಗಳನ್ನು ಬ್ರಾಹ್ಮಣಕಗಳಂತ ಹೇಳ್ತೀವಿ. ಆ್ಯಕ್ಚುಲಿ ಬ್ರಾಹ್ಮಣಕಗಳು ಏನು ಮಾಡಿದ್ದಾವೆ ಅಂದರೆ ವೇದಗಳಲ್ಲಿ ಉಲ್ಲೇಖ ಇರ್ತಕ್ಕಂತಹ ಮಂತ್ರಗಳನ್ನು ಗದ್ಯ ರೂಪದಲ್ಲಿ ಬರೆದಿದ್ದಾವೆ. ಮೋಸ್ಟ್ ಇಂಪಾರ್ಟೆಂಟ್ ಬ್ರಾಹ್ಮಣಕಗಳು ಯಾವ್ಯಾವು ಅಂದರೆ, ಋಗ್ವೇದದ ಬ್ರಾಹ್ಮಣಕಗಳು ಯಾವ್ಯಾವು ಅಂದರೆ ಐತರೇಯ ಹಾಗೂ ಕೌಶಿತಕ. ಯಾವುದು? ಐತರೇಯ ಮತ್ತು ಕೌಶಿತಕ. ರಿಪೀಟ್ ಮಾಡ್ತಾ ಇರ್ತೀನಿ ವರ್ಡ್ಸ್ನ. ಲೆಟರ್ಸ್ ನಿಮ್ಗೆ ಸರಿಯಾಗಿ ಅರ್ಥ ಆಗದಿದ್ರೆ ನೀಟಾಗಿ ಪ್ರೊನೌನ್ಸಿಯೇಷನ್ ಕೇಳಿ ಬರ್ಕೊಳ್ಳಿ. ಐತರೇಯ ಮತ್ತು ಕೌಶಿತಕ ಬ್ರಾಹ್ಮಣಕಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ದಾವೆ? ಋಗ್ವೇದಕ್ಕೆ ಸಂಬಂಧಪಟ್ಟಿದ್ದಾವೆ. ಓಕೆ, ಐತರೇಯ ಮತ್ತು ಕೌಶಿಕತ ಈ ಥರ ಕೊಟ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಮಿಸ್ಮ್ಯಾಚ್ ಮಾಡಿ ಕೊಡ್ತಾರೆ. ಯೂಶಲಿ ಹೊಂದಿಸಿ ಬರೆಯಲಿ ತುಂಬ ಸಲ ಕೇಳಿದ್ದಾರೆ. ಓಕೆ, ನೆಕ್ಸ್ಟು ಯಜುರ್ವೇದದಲ್ಲಿ ಯಾವ ಬ್ರಾಹ್ಮಣಕಗಳಿದ್ದಾವೆ ಅಂದರೆ ತೈತ್ತರೀಯ ಮತ್ತು ಶತಪಥ ಬ್ರಾಹ್ಮಣಗಳಿದ್ದಾವೆ. ಯಾವ್ಯಾವಿದ್ದಾವೆ? ತೈತ್ತರೀಯ ಹಾಗೂ ಶತಪಥ ಬ್ರಾಹ್ಮಣಕಗಳಿದ್ದಾವೆ. ಶತಪಥ ಬ್ರಾಹ್ಮಣಕಗಳು ಇದ್ದಾವೆ. ಓಕೆ, ಬ್ರಾಹ್ಮಣಕಗಳು ಯಾವುದ್ರ ಬಗ್ಗೆ ಬರೆದಿದೆ? ಯಜುರ್ವೇದದ ಬಗ್ಗೆ ಇದ್ದಾವೆ. ಯಾವುವು? ತೈತ್ತರೀಯ ಹಾಗೂ ಶತಪಥ ಬ್ರಾಹ್ಮಣಕಗಳು. ಸರಿ, ನೆಕ್ಸ್ಟ್ ಸಾಮವೇದಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಬ್ರಾಹ್ಮಣಕಗಳು ಯಾವ್ಯಾವು? ಷಡ್ವಂತ, ಜೈಮಿನೀಯ, ಷಡ್ವಂತ, ಜೈಮನೀಯ ಹಾಗೆ ಛಂದೋಗ್ಯ. ಓಕೆ, ಷಡ್ವಂತ, ಜೈಮಿನೀಯ ಮತ್ತು ಛಂದೋಗ್ಯ ಬ್ರಾಹ್ಮಣಕಗಳು ಯಾವುದರ ಬ್ರಾಹ್ಮಣಕಗಳು? ಇವು ಸಾಮವೇದದ ಬ್ರಾಹ್ಮಣಕಗಳು. ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಲಾಸ್ಟ್ನೇದು ಕೊನೆಯದಾಗಿ ಅಥರ್ವ ವೇದಕ್ಕೆ ಒಂದೇ ಒಂದು ಬ್ರಾಹ್ಮಣಕ. ಅದು ಯಾವುದಂದರೆ ಗೋಪಥ ಬ್ರಾಹ್ಮಣಕ. ಓಕೆ, ಗೋಪಥ ಬ್ರಾಹ್ಮಣಕ ಯಾವುದಕ್ಕೆ ಸಂಬಂಧಪಟ್ಟಿದೆ? ಅಥರ್ವ ವೇದಕ್ಕೆ ಸಂಬಂಧಪಟ್ಟಿದೆ. ಇಷ್ಟು ಬ್ರಾಹ್ಮಣಕಗಳು. ಇದರಲ್ಲಿ ಕಂಪಲ್ಸರಿ ನೀವು ಯಾವುದೇ ಒಂದು ಕ್ವಶನ್ ಪೇಪರ್ನ ತೆಗೆದು ನೋಡಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇವು ನೀವು ನೆನ್ಪಿಟ್ಕೋಬೇಕು. ಓಕೆ, ಋಗ್ವೇದಕ್ಕೆ ಐತರೇಯ ಮತ್ತು ಕೌಶಿತಕ, ಯಜುರ್ವೇದಕ್ಕೆ ತೈತ್ತರೀಯ, ಶತಪಥ, ಸಾಮವೇದವನ್ನು ನೋಡೋದಾದರೆ ಷಡ್ವಂತ, ಜೈಮಿನೀಯ ಮತ್ತು ಛಂದೋಗ್ಯ, ಅಥರ್ವ ವೇದಕ್ಕೆ ಬರೋದಾದರೆ ಗೋಪಥ ಬ್ರಾಹ್ಮಣಕವಿದೆ. ಓಕೆ, ಇಷ್ಟು ಬ್ರಾಹ್ಮಣಕಗಳ ಬಗ್ಗೆ. ನೆಕ್ಸ್ಟು ಬ್ರಾಹ್ಮಣಕಗಳಾದಮೇಲೆ ಬರ್ತಕ್ಕಂಥದ್ದೇ ಅರಣ್ಯಕಗಳು. ಬ್ರಾಹ್ಮಣಕಗಳು ಬಂದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು? ಅರಣ್ಯಕಗಳು. ಓಕೆ, ಅರಣ್ಯಗಳು ಅಲ್ಲ ಮತ್ತಿದು ಅರಣ್ಯಕಗಳು. ಓಕೆ, ಇದು ಏನಪ್ಪ? ಅರಣ್ಯಕಗಳು ಯಾವ್ಯಾವು ಅಂತಂದರೆ, ಅರಣ್ಯಕಗಳಂದರೆ ಏನು ಅಂತಂದರೆ ಇವು ಬ್ರಾಹ್ಮಣಕಗಳ ಮೇಲೆ ಬರೆದಿರ್ತಕ್ಕಂತಹ ಅನುಬಂಧಗಳು ಅಥವಾ ವಾಕ್ಯಗಳನ್ನು ನಾವು ಅರಣ್ಯಕಗಳು ಅಂತ ಹೇಳಿ ಕರಿತೀವಿ. ಏನು? ಬ್ರಾಹ್ಮಣಕಗಳ ಮೇಲಿನ ಅನುಬಂಧ ಅಥವಾ
ವಾಕ್ಯಗಳನ್ನು ಏನಂತ ಕರಿತೀವಿ ನಾವು? ಅರಣ್ಯಕಗಳು ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಅರಣ್ಯಕಗಳು ಅಂತ ಹೇಳಿ ಕರಿತೀವಿ. ಓಕೆ, ಇದನ್ನು ನೆನ್ಪಿಟ್ಕೋಬೇಕು. ಓಕೆ, ಇವು ಬ್ರಾಹ್ಮಣಕಗಳ ಅಂತಿಮ ಭಾಗಗಳಾಗಿವೆ. ಇವೇನಾಗಿದ್ದಾವೆ? ಬ್ರಾಹ್ಮಣಕಗಳ ಅಂತಿಮ ಭಾಗವಾಗಿವೆ. ಯಾವ? ಅರಣ್ಯಕಗಳು ಬ್ರಾಹ್ಮಣಕಗಳ ಅಂತಿಮ ಭಾಗವಾಗಿವೆ. ಓಕೆ, ಇಂಪಾರ್ಟೆಂಟ್. ಬ್ರಾಹ್ಮಣಕಗಳ ಮೇಲಿನ ಅನುಬಂಧ ಅಥವಾ ವಾಕ್ಯಗಳನ್ನು ಅರಣ್ಯಕಗಳಲ್ಲಿ ಉಲ್ಲೇಖ ಮಾಡ್ತೀವಿ. ಇವು ಬ್ರಾಹ್ಮಣಕಗಳ ಅಂತಿಮ ಭಾಗವಾಗಿವೆ. ಇವಕ್ಕೆ ಯಾಕೆ ಅರಣ್ಯಕಗಳು ಅಂತ ಹೇಳಿ ಹೆಸರು ಬಂದಿದೆ ಅಂತಂದರೆ, ಇವು ಅರಣ್ಯವಾಸಿ ಋಷಿಗಳಿಂದ ರಚಿತವಾದಂತಹ ಕೃತಿಗಳಾಗಿವೆ. ಇವೇನಾಗಿದ್ದಾವೆ? ಇವು ಅರಣ್ಯದಲ್ಲಿ ವಾಸಿರ್ತಕ್ಕಂತಹ ಋಷಿ ಮುನಿಗಳಿಂದ ಅಥವಾ ಅರಣ್ಯವಾಸಿ ಋಷಿಗಳಿಂದ ನಿರ್ಮಿಸಲಾದ ಅಥವಾ ರಚಿತವಾದ ಕೃತಿಗಳಾಗಿವೆ. ಅರ್ಥ ಆಗ್ತಿದೆಯಲ್ಲ? ಇವು ಬ್ರಾಹ್ಮಣಕಗಳ ಕೊನೆಯ ಭಾಗ ಅಥವಾ ಅಂತಿಮ ಭಾಗ. ಇವು ಅರಣ್ಯವಾಸಿ ಋಷಿಗಳಿಂದ ರಚಿತವಾದ ಕೃತಿಗಳಾಗಿವೆ. ಓಕೆ, ನೆಕ್ಸ್ಟು ಇದು ಯಾವುದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದೆ ಅಂತ ನೋಡೋದಾದರೆ, ಇದು ಯಾವುದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದೆ ಅಂದರೆ, ಇದು ಒಂದು ವ್ಯಕ್ತಿಯ ವ್ಯಕ್ತಿ ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿಯ ದಾನಕ್ಕೆ ಹೆಚ್ಚಿನ ಮಹತ್ವವನ್ನು ಇದು ಕೊಟ್ಟಿದೆ. ಹೆಚ್ಚಿನ ಮಹತ್ವವನ್ನು ಇದರಲ್ಲಿ ನೀಡಲಾಗಿದೆ. ಯಾವುದ್ರ ಬಗ್ಗೆ? ವ್ಯಕ್ತಿಯ ಇದು ಧ್ಯಾನಕ್ಕೆ ಆಗಬೇಕು. ವ್ಯಕ್ತಿಯ ಧ್ಯಾನಕ್ಕೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಎಷ್ಟು ಧ್ಯಾನ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಇದು ಅರಣ್ಯಕಗಳು ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾವೆ. ಓಕೆ, ಅರ್ಥ ಆಯ್ತಾ? ಯಾವುದರ ಬಗ್ಗೆ? ಧ್ಯಾನಕ್ಕೆ. ಓಕೆ, ಪ್ರೇಯರ್ ಅಂತ ಆದ್ರೂ ಬರ್ಕೋಬೋದು, ಪ್ರೇಯರ್. ಓಕೆ, ನೆಕ್ಸ್ಟು ಇದರಲ್ಲಿ ಬರ್ತಕ್ಕಂತಹ ಪ್ರಮುಖ ಅರಣ್ಯಕಗಳು ಯಾವುವು ಅಂತಂದರೆ, ಇಲ್ಲಿ ನೇಮ್ಸ್ ಎಲ್ಲ ರಿಪೀಟ್ ಆಗ್ತಾ ಇರ್ತವೆ ಬ್ರಾಹ್ಮಣಕಗಳಲ್ಲಿ, ಅರಣ್ಯಕಗಳಲ್ಲಿ. ಓಕೆ, ಪ್ರಮುಖ ಅರಣ್ಯಕಗಳು ಇಲ್ಲಿ ಹೆಸರೊಂದೇ ನೆನ್ಪಿಟ್ಕೊಂಡ್ರೆ ಆಯಿತು. ಯಾವ ವೇದ ಅಂತಕ್ಕಂಥದ್ದು ಏನು ನಿಮಗೆ ಇಲ್ಲಿ ಬೇಕಾಗಲ್ಲ. ಪ್ರಮುಖ ಅರಣ್ಯಕಗಳು ಯಾವುವು ಅಂತಂದರೆ, ಕೌಶಿತಕ ಅಂತಲೂ ಮೆನ್ಷನ್ ಆಗಿದೆ. ಇದು ಸಮ್ ಟೈಮು ಕೌಶಿಕತೆ ಅಂತ ಕೂಡ ಮೆನ್ಷನ್ ಮಾಡಿದೆ. ಹಾಗೆ ತೈತ್ತರೀಯ ಓಕೆ, ಅಥವಾ ತೈತ್ತರೇಯ, ಯಾವ ಥರ ಆದರೂ ಬರ್ಕೊಳ್ಳಿ. ಹಾಗೆ ಐತ್ತರೇಯ ಓಕೆ, ಹಾಗೆ ಜೈಮಿನಿ, ಹಾಗೆ ಬೃಹದರಣ್ಯಕಗಳು ಬೃಹದರಣ್ಯಕಗಳು ಈ ಥರ ನೀವು ಕಂಬೈನ್ ಮಾಡ್ಕೋಬೋದು. ಕೌಶಿಕತೆ, ತೈತ್ತರೇಯ, ಐತ್ತರೇಯ, ಜೈಮಿನಿ ಮತ್ತು ಬೃಹದರಣ್ಯಕಗಳು ಇವು ಪ್ರಮುಖ ಅರಣ್ಯಕಗಳು. ಓಕೆ, ನೆಕ್ಸ್ಟ್ ಅರಣ್ಯಕಗಳು ಆದಮೇಲೆ ಬರ್ತಕ್ಕಂಥದ್ದು ಕೊನೆಯದು ಯಾವುದು ಅಂದರೆ ಉಪನಿಷತ್ತುಗಳು. ಓಕೆ, ಯಾವುದು? ಕೊನೆಯದಾಗಿ ಉಪನಿಷತ್ತುಗಳು. ಓಕೆ, ನೀಟಾಗಿ ಬರ್ಕೊಳ್ಳಿ, ನೋಟ್ಸು ತುಂಬ ಇಂಪಾರ್ಟೆಂಟು. ಇವು ಉಪನಿಷತ್ತುಗಳೇನು? ಬ್ರಾಹ್ಮಣಕಗಳ ಕೊನೆಯ ಭಾಗಗಳು ಅರಣ್ಯಕಗಳು. ಅರಣ್ಯಕಗಳ ಕೊನೆಯ ಭಾಗವನ್ನು ನಾವು ಉಪನಿಷತ್ತುಗಳು ಅಂತ ಹೇಳಿ ಕರಿತೀವಿ. ಓಕೆ, ಅರಣ್ಯಕಗಳ ಕೊನೆಯ ಭಾಗ ಯಾವುದು? ಉಪನಿಷತ್ತು. ಓಕೆ, ಉಪನಿಷತ್ತು. ಇದರಲ್ಲಿ ಕೆಲವು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರುತ್ತೆ, ನಾನು ನೋಟ್ ಮಾಡ್ತಾ ಹೋಗ್ತೀನಿ, ಬರ್ಕೊಳ್ಳಿ ನೀಟಾಗಿ. ಆದ್ದರಿಂದ ಇದು ಅರಣ್ಯಕಗಳ ಕೊನೆಯ ಭಾಗ ಆಗಿರೋದ್ರಿಂದ, ಹಾಗೆ ಇದರ ಹೆಸರು ಉಪನಿಷತ್ ಅಂತ ಇರೋದ್ರಿಂದ ಇದನ್ನು ನಾವು ವೇದಾಂತ ಅಥವಾ ವೇದದ ಕೊನೆ ಅಂತ ಹೇಳಿ ಕೂಡ ಕರಿತೀವಿ. ವೇದ ಪ್ಲಸ್ ಅಂತ ಏನಾಗುತ್ತೆ? ವೇದಾಂತ. ಯಾವ ಸಂಧಿ ಆಗುತ್ತೆ ಯಾರಾದರೂ ತಿಳಿಸಿ ನನಗೆ. ವೇದಾಂತ ಅಥವಾ ವೇದದ ಅಂತ್ಯ ಅಂತ ಹೇಳಿ ಕೂಡ ನಾವಿಲ್ಲಿ
ಕರಿತೀವಿ. ಯಾವುದನ್ನು? ಉಪನಿಷತ್ತುಗಳನ್ನು. ಓಕೆ, ಇದನ್ನು ಮೊಟ್ಟ ಮೊದಲ ಬಾರಿಗೆ ಅಧ್ಯಯನ ಮಾಡಿದವರು, ಮೊದಲು ಇದರ ಈ ಒಂದು ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದವರು ಯಾರು ಅಂತಕ್ಕಂಥದ್ದನ್ನ ನೀವು ಇಲ್ಲಿ ನೆನ್ಪಿಟ್ಕೋಬೇಕು. ಇಲ್ಲಿ ಅಷ್ಟಾಗಿ ಇದನ್ನು ಎಲ್ಲೂ ಕೇಳಿಲ್ಲ, ಬಟ್ ಕೇಳಲಿಕ್ಕೆ ಚಾನ್ಸಸ್ ಇದ್ದಾವೆ. ಜರ್ಮನಿಯ ಸ್ಕೂಪನ್ ಆರ್ನರ್, ಜರ್ಮನಿಯ ಸ್ಕೂಪನ್ ಆರ್ನರ್ ಅಂತಕ್ಕಂಥವ್ರು ಇದನ್ನು ಮೊಟ್ಟ ಮೊದಲ ಬಾರಿಗೆ ಉಪನಿಷತ್ತನ್ನು ಅಧ್ಯಯನ ಮಾಡಿದಂಥವ್ರು. ಓಕೆ, ಈ ಉಪನಿಷತ್ ಅಂತಕ್ಕಂಥದ್ದು ವರ್ಡ್ ಏನಿದೆಯಲ್ಲ, ಉಪನಿಷತ್ ಅಂತಕ್ಕಂತಹ ವರ್ಡು 2 ಸಂಸ್ಕೃತ ಪದಗಳಿಂದ ಬಂದಿರತಕ್ಕಂಥದ್ದು. ಉಪನಿಷತ್ ಅಂತಕ್ಕಂಥದ್ದು ಏನಿದೆ ಅಲ್ವಾ, ಇದು 2 ಸಂಸ್ಕೃತ ಪದಗಳಿಂದ ಬಂದಿದೆ. ಯಾವುದರಿಂದ? ಸಂಸ್ಕೃತ ಪದಗಳಿಂದ ಬಂದಿದೆ. ಉಪ ಮತ್ತು ನಿಷತ್ ಅಂತ ಹೇಳಿ, ಉಪ ಪ್ಲಸ್ ನಿಷತ್ ಅಂತ. ಉಪ ಅಂದರೆ ಏನು ಅಂತಂದರೆ, ಉಪ ಅಂದರೆ ಗುರುವಿನ ಬಳಿ ಅಂತ, ಗುರುವಿನ ಬಳಿ ಅಂತ. ಓಕೆ, ನಿಷತ್ ಅಂದರೆ ಕುಳಿತು ಕಲಿಯುವುದು, ಅಂದರೆ ಗುರುವಿನ ಬಳಿ ಕುಳಿತು ಕಲಿಯುವುದನ್ನು ನಾವು ಉಪನಿಷತ್ ಅಂತ ಕರಿತೀವಿ. ಅಂದರೆ ಇನ್ ಜನರಲ್ ಹೇಳಬೇಕು ಅಂದರೆ ಗುರುವಿನ ಬಳಿ ಕುಳಿತುಕೋ ಅಂತ ಅರ್ಥ. ಗುರುವಿನ ಬಳಿ ಕುಳಿತುಕೋ ಅಂತ ಅರ್ಥ. ಯಾವುದದು? ಉಪನಿಷತ್ತು ಈ ಥರ ಒಂದು ಅರ್ಥವನ್ನು ಕೊಡುತ್ತದೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ಬರ್ತಕ್ಕಂತಹ ಎಷ್ಟು ಉಪನಿಷತ್ತುಗಳಿದ್ದಾವೆ ಕೊನೆಯದ ಇದರಲ್ಲಿ ಅಂತಕ್ಕಂಥದ್ದು, ಅಂದರೆ ಉಪನಿಷತ್ತುಗಳು ಎಷ್ಟಿದ್ದಾವೆ ಅಂತಕ್ಕಂಥದ್ದು ನಿಮಗೆ ಇಂಪಾರ್ಟೆಂಟು, ನೆನ್ಪಿಟ್ಕೊಂಡಿರ್ಬೇಕಿದು. ಟೋಟಲ್ ಎಷ್ಟಿದ್ದಾವೆ? 108 ಉಪನಿಷತ್ತುಗಳಿವೆ. 108 ಉಪನಿಷತ್ತುಗಳಿವೆ. ಇದು ನೀವು ನೋಟ್ ಅಂತ ಹೇಳಿ ಬರ್ಕೊಂಡಿರ್ರಿ. ಎಷ್ಟಿದ್ದಾವೆ? 108 ಉಪನಿಷತ್ತುಗಳಿದ್ದಾವೆ. ಓಕೆ, ಈ ಉಪನಿಷತ್ತುಗಳು ಏನನ್ನು ಒಳಗೊಂಡಿದ್ದಾವೆ ಅಂತಂದರೆ, ಈ ಉಪನಿಷತ್ತುಗಳು ಏನನ್ನು ಒಳಗೊಂಡಿದ್ದಾವೆ ಅಂತಂದರೆ ಬ್ರಹ್ಮ, ಕರ್ಮ, ಆತ್ಮದ ಬಗ್ಗೆ ಇರತಕ್ಕಂತಹ ಒಂದು ತಾತ್ವಿಕ ಚಿಂತನೆಗಳನ್ನು ಇದು ಒಳಗೊಂಡಿದೆ. ಏನು ಅಂದರೆ ಬ್ರಹ್ಮ, ಕರ್ಮ, ನಮ್ಮ ಕರ್ಮದ ಬಗ್ಗೆ, ಹಾಗೆ ಆತ್ಮದ ಬಗ್ಗೆ ಅಥವಾ ಆತ್ಮದ ಬಗೆಗಿನ ತಾತ್ವಿಕ ಚಿಂತನೆಗಳನ್ನು ಈ ಒಂದು ಉಪನಿಷತ್ತು ಒಳಗೊಂಡಿದ್ದಾವೆ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ಓಕೆ, ಹಾಗಿದ್ರೆ ಈ ಉಪನಿಷತ್ತುಗಳಿಗೆ ಕೆಲವೊಂದು ಎಕ್ಸಾಂಪಲ್ ನೋಡೋದಾದರೆ 108 ಇದ್ದಾವೆ ಅಂತ ಹೇಳಿದ್ವಿ. ಅವಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ನ ನೋಡೋದಾದರೆ ಐತರೇಯ, ಭಾಳ ಇಂಪಾರ್ಟೆಂಟ್, ಇವು ಬರ್ಕೊಳ್ಳಿ. ಐತರೇಯ, ಚಾಂದೋಗ್ಯ, ಹಾಗೆ ಈಶಾ, ಕೇನ, ಬೃಹದಾಕಾರಣ್ಯಕ, ಓಕೆ, ಹಾಗೆ ತೈತ್ತರೀಯ ಅಥವಾ ತೈತ್ತರೇಯ, ಹೇಗಾದರೂ ಬರ್ಕೊಳ್ಳಿ. ಮೈತ್ರಿ, ಪ್ರಶ್ನ, ಮುಂಡಕ್, ಇದನ್ನ ಮೋಸ್ಟ್ ಇಂಪಾರ್ಟೆಂಟ್, ಅಂಡರ್ಲೈನ್ ಮಾಡ್ಕೊಳ್ಳಿ ವಿತ್ ರೆಡ್ ಇಂಕ್ ಅಥವಾ ಇದಕ್ಕೊಂದು ಬಾಕ್ಸ್ ಹಾಕ್ಕೊಳ್ಳಿ, ಪ್ರಾಬ್ಲಮ್ ಏನಿಲ್ಲ. ಮುಂಡಕ್, ಹಾಗೆ ಮಾಂಡುಕ್ಯ, ಮುಂಡಕ್ ಮತ್ತು ಮಾಂಡುಕ್ಯ, ಮುಂಡಕ್ ಬೇರೆ, ಮಾಂಡುಕ್ಯ ಬೇರೆ, ಎಕ್ಸೆಟ್ರಾ, ಮುಂದೆ ಇತ್ಯಾದಿ ಅಂತ ಬರ್ಕೊಂಬಿಡಿ. ಓಕೆ, ಇತ್ಯಾದಿ, ಇಷ್ಟು ನಿಮಗೆ ಸಾಕು. ಹಾಗೆ ಈ ಒಂದು ಉಪನಿಷತ್ತುಗಳಲ್ಲಿ
ಬೃಹದಾಕಾರಣ್ಯ ಮತ್ತು ಚಾಂದೋಗ್ಯ ಉಪನಿಷತ್ತುಗಳೇನಿದೆಯಲ್ಲ ಇವು ಅತ್ಯಂತ ಪ್ರಾಚೀನವಾದಂಥವು. ಯಾವುವು? ಈ ಬೃಹದಾಕಾರಣ್ಯ ಮತ್ತು ಚಾಂದೋಗ್ಯ ಉಪನಿಷತ್ತುಗಳೇನಿದಾವಲ್ಲ, ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟಲ್ಲಿ ಏನು ಬರ್ಕೊತೀರಾ? ಚಾಂದೋಗ್ಯ ಹಾಗೆ ಬೃಹದಾಕಾರಣ್ಯಕ ಇವೇನು ಅತ್ಯಂತ ಪ್ರಾಚೀನ ಉಪನಿಷತ್ತುಗಳು. ಏನು ಇವು? ಅತ್ಯಂತ ಪ್ರಾಚೀನ ಉಪನಿಷತ್ತುಗಳು. ಓಕೆ, ಇಂಪಾರ್ಟೆಂಟ್ ಇದು. ಓಕೆ, ನೆಕ್ಸ್ಟು ಈ ಬೃಹದಾಕಾರಣ್ಯಗಳು ಏನನ್ನು ತಿಳಿಸ್ತವೆ ಅಂದರೆ ಇವು ಮೊಟ್ಟ ಮೊದಲ ಬಾರಿಗೆ ಪುನರ್ಜನ್ಮದ ಬಗ್ಗೆ ತಿಳಿಸುತ್ತವೆ. ಓಕೆ, ಇವು ಮೊಟ್ಟ ಮೊದಲ ಬಾರಿಗೆ ಇವು ಏನನ್ನು ತಿಳಿಸುತ್ತದೆ ಅಂತಂದರೆ ಮೊಟ್ಟ ಮೊದಲ ಬಾರಿಗೆ ಪುನರ್ಜನ್ಮ ಅಂತಕ್ಕಂತಹ ಒಂದು ಕಾನ್ಸೆಪ್ಟು, ಪುನರ್ಜನ್ಮ ಅಂತಕ್ಕಂಥದ್ರ ಬಗ್ಗೆ ಯಾವುದರಲ್ಲಿ ಮೆನ್ಷನ್ ಮಾಡಿದ್ದಾರೆ? ಪುನರ್ಜನ್ಮದ ಬಗ್ಗೆ. ಸಿಂಪಲಾಗಿ ಬರ್ಕೊಳ್ಳಿ, ಪುನರ್ಜನ್ಮದ ಬಗ್ಗೆ ಉಲ್ಲೇಖ ಇದೆ ಅಂತ ಬರ್ಕೊಳ್ರಿ, ನಿಮ್ಗೆ ನೆನಪಿರುತ್ತೆ. ಓಕೆ, ಪುನರ್ಜನ್ಮದ ಬಗ್ಗೆ ಮೊಟ್ಟ ಮೊದಲನೇದಾಗಿ ಯಾವ ಉಪನಿಷತ್ತು ತಿಳಿಸುತ್ತದೆ ಅಂದರೆ ಬೃಹದಾಕಾರಣ್ಯಕ ಉಪನಿಷತ್ತು ಯಾವುದ್ರ ಬಗ್ಗೆ ತಿಳಿಸುತ್ತೆ? ಪುನರ್ಜನ್ಮದ ಬಗ್ಗೆ ತಿಳಿಸುತ್ತದೆ. ಓಕೆ, ನೆಕ್ಸ್ಟು ಇಲ್ಲಿ ನಿಮಗೆ ಒಂದು ಕ್ವಶನ್ ಕೇಳ್ತೀನಿ ನಾನು, ವೆರಿ ಇಂಪಾರ್ಟೆಂಟು. ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಅಲ್ವಾ? ನಮ್ಮ ರಾಷ್ಟ್ರ ಲಾಂಛನ ಯಾವುದು? ಫಸ್ಟ್ ಕ್ವಶನ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ನೀವು ಇದನ್ನು, ಆಯಿತಾ? ರಾಷ್ಟ್ರ ಲಾಂಛನ ಯಾವುದು? ನಾವು ತಿಳಿಸಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರತಿಯೊಬ್ಬರು ಕರೆಕ್ಟ್ ಆನ್ಸರ್ ಕಳಿಸ್ತೀರಾ ಅಂದ್ಕೊಂಡಿದ್ದೀನಿ. ಈ ಒಂದು ನಮ್ಮ ರಾಷ್ಟ್ರ ಲಾಂಛನದ ಕೆಳಗಡೆ ಸತ್ಯಮೇವ ಜಯತೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದೆ ಅಲ್ವಾ? ಎಲ್ರಿಗೂ ಗೊತ್ತಿದೆ, ಸತ್ಯಮೇವ ಜಯತೆ ಅಂತ ಹೇಳಿ ಬರ್ಕೊಂಡಿದ್ದೀವಿ, ರೈಟ್? ಈ ಒಂದು ರಾಷ್ಟ್ರ ಲಾಂಛನವನ್ನು ನಾವು ಯಾವಾಗ ಅಳವಡಿಸ್ಕೊಂಡಿವಿ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಇದು ಪೊಲಿಟಿಯಲ್ಲೂ ಓದ್ತೀರಾ, ಹಿಸ್ಟ್ರಿಯಲ್ಲೂ ಓದ್ತೀರಾ. 26th ಜನವರಿ 1950ಯಲ್ಲಿ 26ನೇ ಜನವರಿ 1950ರಲ್ಲಿ ನಾವು ರಾಷ್ಟ್ರ ಲಾಂಛನವನ್ನು ಅಳವಡಿಸಿಕೊಳ್ಳಲಾಯಿತು. ಹಾಗಿದ್ರೆ ಈ ನಮ್ಮ ರಾಷ್ಟ್ರ ಲಾಂಛನದಲ್ಲಿರ್ತಕ್ಕಂತಹ ಸತ್ಯಮೇವ ಜಯತೆ ಅಂತಕ್ಕಂತಹ ಲೈನನ್ನು ನಾವು ಯಾವ ಉಪನಿಷತ್ತಿಂದ ತಗೊಂಡಿದ್ದೀವಿ? ಈ ಒಂದು ಲೈನನ್ನು ಯಾವ ಉಪನಿಷತ್ತಿಂದ ತಗೊಂಡಿದ್ದೀವಿ? ಓಕೆ, ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡಿದ್ದೀರಾ? ಯಾವುದು? ಮುಂಡಕ್ ಉಪನಿಷತ್ತು. ಯಾರೋ ಒಬ್ಬರು ಮಾಂಡುಕ್ಯ ಅಂದಿದ್ದಾರೆ, ಮಾಂಡುಕ್ಯ ತಪ್ಪು. ಮುಂಡಕ್ ಉಪನಿಷತ್ತು ಸರಿಯಾದ ಉತ್ತರ. ಮುಂಡಕ್ ಉಪನಿಷತ್ತಿಂದ ನಾವು ಸತ್ಯಮೇವ ಜಯತೆ ಅಂತಕ್ಕಂತಹ ಲೈನನ್ನು ತೆಗೆದು ನಮ್ಮ ರಾಷ್ಟ್ರ ಲಾಂಛನ ಯಾವುದು ಅಂತಕ್ಕಂಥದ್ದು ಎಲ್ಲರೂ ನನಗೆ ಕರೆಕ್ಟ್ ಆನ್ಸರ್ ಮಾಡಬೇಕು. ಓಕೆ, ಅದರಲ್ಲಿ ನಾವು ಹಾಕಿಕೊಂಡಿದ್ದೀವಿ ಅಥವಾ ಅಳವಡಿಸಿಕೊಂಡಿದ್ದೀವಿ. ಓಕೆ, ಹಾಗಿದ್ರೆ ಸರ್ ಮುಂಡಕ್ ಉಪನಿಷತ್ತು ಅಂದರೆ ಇದು ಸತ್ಯಮೇವ ಜಯತೆ. ಓಕೆ, ಈ ಮಾಂಡುಕ್ಯ ಉಪನಿಷತ್ತಲ್ಲಿ ಏನಿದೆ ಅಂದರೆ ಇನ್ನೊಂದು ಬರ್ಸಿದೆ ನಾನು ನಿಮಗೆ, ಮಾಂಡುಕ್ಯ ಉಪನಿಷತ್ತು ಅಂತೇಳಿ. ಯಾವ್ದು ಬರ್ಸಿದೆ ನಾನು? ಮಾಂಡುಕ್ಯ ಉಪನಿಷತ್ತು. ಈ ಮಾಂಡುಕ್ಯ ಉಪನಿಷತ್ತಲ್ಲಿ ಏನಿದೆ ಅಂದರೆ ಯಮನಿಗೂ ಮತ್ತು ಯಮನಿಗೂ ಹಾಗೂ ನಚಿಕೇತನಿಗೂ ಈ ನಚಿಕೇತ ಯಾರು ಅಂತಕ್ಕಂಥದ್ದು ಯಾರಾದರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ನಚಿಕೇತನಿಗೂ ಇವರಿಬ್ಬರ ನಡುವೆ ನಡೆದಿರ್ತಕ್ಕಂತಹ ಸಂವಾದ ಅಂತಕ್ಕಂಥದ್ದು, ಇವರಿಬ್ಬರ ನಡುವೆ ನಡೆದಿರ್ತಕ್ಕಂತಹ ಕನ್ವರ್ಜೇಷನ್, ಸಂವಾದ ಅಥವಾ ಇಂಗ್ಲೀಷಲ್ಲಿ ಇದನ್ನ ಕನ್ವರ್ಜೇಷನ್, ಅವರಿಬ್ಬರ ಮಾತುಕತೆ ಅಂದ್ಕೋಬೋದು. ಓಕೆ, ಇವರ ಒಂದು ಸಂವೇದದ ಉಲ್ಲೇಖ ಯಾವುದರಲ್ಲಿದೆ? ಮಾಂಡುಕ್ಯ ಉಪನಿಷತ್ತಲ್ಲಿ ಇದೆ. ಮಾಂಡುಕ್ಯ ಉಪನಿಷತ್ತಲ್ಲಿ ಇದರ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ. ಓಕೆ, ಹಾಗೆ ಈ ಒಂದು
ಉಪನಿಷತ್ತುಗಳನ್ನು ಒಬ್ಬ ಪರ್ಸನ್ ಬರ್ತಾನೆ, ಇಲ್ಲಿ ಆ ಪರ್ಸನ್ ನೇಮ್ ನೀವು ನೆನ್ಪಿಟ್ಕೊಳ್ಳಿ, ಇಲ್ಲಿ ಪರ್ಸನ್ ನೇಮ್ ಬರ್ಕೊಳ್ಳಿ. ಯಾರು ಪರ್ಸನ್ ಅಂದರೆ ದಾರಾಶುಕೋ ಅಂತಕ್ಕಂಥ ಅವ್ನು ಬರ್ತಾನೆ. ಯಾರು? ದಾರಾಶುಕೋ ಅಂತಕ್ಕಂಥ ಒಬ್ಬ ಪರ್ಸನ್ ಬರ್ತಾನೆ. ಯಾರಪ್ಪ ಈ ದಾರಾಶುಕೋ ಅಂತಂದರೆ? ದಾರಾಶುಕೋ. ಈ ದಾರಾಶುಕೋ ಯಾರು ಅಂತಂದರೆ ಈ ಉಪನಿಷತ್ತುಗಳನ್ನು ಪರ್ಷಿಯನ್ ಭಾಷೆಗೆ ಇವನು ಅನುವಾದ ಮಾಡಿರ್ತಕ್ಕಂಥವನು. ಉಪನಿಷತ್ತುಗಳನ್ನು ಯಾವ ಭಾಷೆಗೆ? ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿರ್ತಕ್ಕಂಥವನು. ಓಕೆ, ಅನುವಾದಿಸಿದವನು ಅಂತ ಬರ್ಕೋಬೋದು. ಪರ್ಷಿಯನ್ ಭಾಷೆಗೆ ಅನುವಾದಿಸಿದವನು ಯಾರು? ದಾರಾಶುಕೋ. ಓಕೆ, ಅರ್ಥ ಆಯ್ತಲ್ವಾ? ಪ್ರತಿಯೊಂದು ಕೂಡ ಇಲ್ಲಿ ಇಂಪಾರ್ಟೆಂಟು. ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಬರ್ಕೊಂಡಿದ್ದೀರಾ ಅಂದ್ಕೊತೀನಿ. ಸೊ ಉಪನಿಷತ್ತುಗಳಲ್ಲಿ ಏನೇನು ನೋಡಿದ್ವಿ? ಉಪನಿಷತ್ತು ಅಂತಕ್ಕಂಥದ್ದು ಅರಣ್ಯಕಗಳ ಕೊನೆಯ ಭಾಗ. ಉಪನಿಷತ್ತು ಸಂಸ್ಕೃತದ 2 ವರ್ಡ್ಸಿಂದ ಆಗಿದೆ, ಉಪ ಮತ್ತು ನಿಷತ್ ಅಂತ ಹೇಳಿ. ಉಪ ಅಂದರೆ ಗುರುವಿನ ಬಳಿ, ನಿಷತ್ ಅಂದರೆ ಕುಳಿತುಕೊಂಡು ಕಲಿ ಅಂತಕ್ಕಂಥದ್ದು. ಉಪನಿಷತ್ ಅಂದರೆ ಗುರುವಿನ ಬಳಿ ಕುಳಿತುಕೋ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಮೊದಲು ಉಪನಿಷತ್ತನ್ನು ಮೊದಲ ಬಾರಿಗೆ ಅಧ್ಯಯನ ಮಾಡಿದವರು ಯಾರು? ಜರ್ಮನಿಯ ಸ್ಕೂಪನ್ ಹಾರ್ನರ್. ಈ ಉಪನಿಷತ್ತುಗಳನ್ನು ಅರಣ್ಯಗಳ ಕೊನೆಯ ಭಾಗ ಅಂತ ಹೇಳಲಾಗಿದೆ. ಟೋಟಲ್ ಎಷ್ಟಿದ್ದಾವೆ? ಇದು ಇಂಪಾರ್ಟೆಂಟು, 108 ಉಪನಿಷತ್ತುಗಳಿದ್ದಾವೆ. ಈ ಒಂದು ಉಪನಿಷತ್ತುಗಳು ಏನನ್ನು ಒಳಗೊಂಡಿದ್ದಾವೆ ಅಂತಕ್ಕಂಥದ್ದು ನೋಡೋದಾದರೆ, ಬ್ರಹ್ಮ, ಕರ್ಮ, ಆತ್ಮದ ಬಗೆಗಿನ ತಾತ್ವಿಕ ಚಿಂತನೆಗಳನ್ನು ಇವು ಒಳಗೊಂಡಿದ್ದಾವೆ. ಯಾವ ಉಪನಿಷತ್ತುಗಳು? ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ ಹೇಳಿದೆ ನಿಮಗೆ. ಐತರೇಯ, ಚಾಂದೋಗ್ಯ, ಈಶಾ, ಕೇನ, ಬೃಹದಾರಣ್ಯಕ, ತೈತರೀಯ, ಮೈತ್ರಿ, ಪ್ರಶ್ನ, ಮುಂಡಕ್ ಮತ್ತು ಮಾಂಡಕ್. ಇನ್ನು ಹಲವಾರು ಇದ್ದಾವೆ. ಟೋಟಲ್ 108 ಇದ್ದಾವೆ. ಈ ಥರ ಈ ಚಾಂದೋಗ್ಯ ಮತ್ತು ಬೃಹದಾರಣ್ಯಕ ಅಂತವು ಇಂಪಾರ್ಟೆಂಟು. ಇವು ಅತ್ಯಂತ ಪ್ರಾಚೀನ ಉಪನಿಷತ್ತುಗಳು. ಈ ಬೃಹದಾರಣ್ಯಕದಲ್ಲಿ ಏನಿದೆ ಅಂದರೆ, ಇದರಲ್ಲಿ ಮೊದಲಾಗಿ ಪ್ರಪಂಚದಲ್ಲೇ ಮೊದಲ ಬಾರಿಗೆ ಪುನರ್ಜನ್ಮದ ಬಗ್ಗೆ ಇದರಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಓಕೆ, ಹಾಗೆ ಮುಂಡಕ್ ಉಪನಿಷತ್ತು ಬರೀ ಇಂಪಾರ್ಟೆಂಟ್ ಆಗುತ್ತೆ. ಮುಂಡಕ್ ಉಪನಿಷತ್, ಈ ಮುಂಡಕ್ ಉಪನಿಷತ್ತಿಂದನೇ ನಾವು ಸತ್ಯಮೇವ ಜಯತೆ ಅಂತಕ್ಕಂತಹ ಲೈನನ್ನು ತೆಗೆದುಬಿಟ್ಟು ಯಾವುದರಲ್ಲಿ ಹಾಕಿದ್ವಿ? ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಹಾಕಿದ್ವಿ. ರಾಷ್ಟ್ರ ಲಾಂಛನವನ್ನು 26ನೇ ಜನವರಿ 1950ರಲ್ಲಿ ಅಳವಡಿಸ್ಕೊಂಡಿದ್ವಿ. ನೆಕ್ಸ್ಟು ಮಾಂಡುಕ್ಯ ಉಪನಿಷತ್ತನ್ನು ನೋಡೋದಾದರೆ, ಮಾಂಡುಕ್ಯ ಉಪನಿಷತ್ತಲ್ಲಿ ಯಮನಿಗೂ ಮತ್ತು ನಚಿಕೇತನಿಗೂ ನಡೆದಿರ್ತಕ್ಕಂತಹ ಸಂವಾದ ಅಥವಾ ಕಾನ್ವರ್ಸೇಷನ್ ಬಗ್ಗೆ ಉಲ್ಲೇಖ ಇದೆ. ನಾನು ನಿಮಗೆ ಇಲ್ಲಿ ನಚಿಕೇತನ ಬಗ್ಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೂಡ ನಾನು ನಿಮಗೆ ಕ್ವಶನ್ ಹೋಮ್ವರ್ಕ್ ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟು ದಾರಾಶುಕ ಅಂತಕ್ಕಂಥವನು ಉಪನಿಷತ್ತುಗಳನ್ನು ಪರ್ಷಿಯನ್ ಭಾಷೆಗೆ ಅನುವಾದಿಸಿದನು ಅಂತಕ್ಕಂಥದ್ದು ಕೂಡ ನಾವು ಇಲ್ಲಿ ನೋಡಿದ್ವಿ. ಇಷ್ಟು ಏನೇನು ನೋಡಿದ್ವಿ ನಾವು ಇವತ್ತು? ಅರಣ್ಯಕಗಳು, ಉಪನಿಷತ್ತುಗಳು, ಆಮೇಲೆ ಬ್ರಾಹ್ಮಣಕಗಳನ್ನು ನೋಡಿದ್ದೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ವೇದಾಂಗಗಳು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಪಾರ್ಟೆಂಟು, ಹೆಡ್ಡಿಂಗ್ ಬರ್ಕೊಳ್ಳಿ. ಏನು? ವೇದಾಂಗಗಳು. ನೋಟ್ಸ್ ನೀವು ಕಂಟಿನ್ಯೂ ಇಟ್ಕೊಂಡ್ರೆ ಓಕೆ, ಪ್ರತಿಯೊಂದು ನಿಮಗೆ ಒಂದಕ್ಕೊಂದು ಲಿಂಕ್ ಇರುತ್ತೆ, ನೀಟಾಗಿ ಕ್ಲಾಸು ಅರ್ಥ ಆಗುತ್ತೆ. ವೇದಾಂಗಗಳು. ಓಕೆ, ಸೊ ವೇದಾಂಗಗಳಲ್ಲಿ ನಾವು ವೇದಾಂಗಗಳು ಎಷ್ಟಿದ್ದಾವೆ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ತಿಳ್ಕೊಂಡಿರಬೇಕು. ನಮ್ಮ ಒಂದು ವೈದಿಕ ಅಥವಾ ವೇದ ಸಾಹಿತ್ಯದಲ್ಲಿ 6 ವೇದಾಂಗಗಳಿದ್ದಾವೆ. ವೆರಿ ಇಂಪಾರ್ಟೆಂಟ್. ಇದ್ರ ಸಂಬಂಧಪಟ್ಟಂಗೆ ವೇದಾಂಗಗಳನ್ನು ಮೆನ್ಷನ್ ಮಾಡೋದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಯಾವುದಾದ್ರೂ ಕೊಟ್ಬಿಟ್ಟು ಇದರಲ್ಲಿ ಯಾವುದು ವೇದಾಂಗ ಅಲ್ಲ ಅಂತ ಕೊಡ್ಬೋದು, 4 ಆಪ್ಷನ್ ಕೊಟ್ಟು ಆ ಥರನಾದಂತಹ ಕ್ವಶನ್ ಕೇಳ್ತಾರೆ. ಬರ್ಕೊಳ್ಳಿ, ನೋಟ್ಸ್ ಬರ್ಕೊಳ್ಳಿ. ವೈದಿಕ ಸಾಹಿತ್ಯದಲ್ಲಿ ಟೋಟಲು 6 ವೇದಾಂಗಗಳಿವೆ ಅಂತಕ್ಕಂಥದ್ದನ್ನ ನೀವು ನೆನಪಿಟ್ಕೋಬೇಕು. ಹಾಗಾದರೆ ಇಲ್ಲಿ 6 ವೇದಾಂಗಗಳು ಯಾವುವು ಅಂತಕ್ಕಂಥದ್ದನ್ನ ಇವಾಗ ನೋಡೋಣ. ಮೊದಲನೇ ವೇದಾಂಗ ಯಾವುದು ಅಂದರೆ ಕಲ್ಪ. ಯಾವುದು? ಕಲ್ಪ. ಎರಡನೇ ವೇದಾಂಗ ಯಾವುದು ಅಂದರೆ ಶಿಕ್ಷಾ. ಎರಡನೇ ವೇದಾಂಗ ಯಾವುದು? ಶಿಕ್ಷಾ. ಮೊದಲನೇ ವೇದಾಂಗ ಯಾವುದು? ಕಲ್ಪ. ಎರಡನೇ ವೇದಾಂಗ ಯಾವುದು? ಶಿಕ್ಷಾ.
ಮೂರನೇ ವೇದಾಂಗ ಯಾವುದು? ವ್ಯಾಕರಣ. ಮೂರನೇ ವೇದಾಂಗ ಯಾವುದು? ವ್ಯಾಕರಣ. ಎಷ್ಟನೇ ವೇದಾಂಗ? ವ್ಯಾಕರಣ. ಮೂರನೇ ವೇದಾಂಗ ವ್ಯಾಕರಣ. ನಾಲ್ಕನೇ ವೇದಾಂಗ ನಿರುಕ್ತ. ನಾಲ್ಕನೇ ವೇದಾಂಗ ನಿರುಕ್ತ. ಐದನೇ ವೇದಾಂಗ ಬಂದ್ಬಿಟ್ಟು ಛಂದಸ್ಸು. ಐದನೇ ವೇದಾಂಗ ಬಂದ್ಬಿಟ್ಟು ಛಂದಸ್ಸು. ಆರನೇ ವೇದಾಂಗ ಬಂದ್ಬಿಟ್ಟು ಜ್ಯೋತಿಷ್ಯ. ಆರನೇ ವೇದಾಂಗ ಯಾವುದು? ಜ್ಯೋತಿಷ್ಯ. ಆರನೇ ವೇದಾಂಗ ಜ್ಯೋತಿಷ್ಯ. ಓಕೆ, ಇವು ಏನನ್ನು ಸೂಚಿಸ್ತವಪ್ಪ? ಈ 6 ವೇದಾಂಗಗಳು ಏನನ್ನು ಸೂಚಿಸ್ತವೆ ಅಂತ ನೋಡೋದಾದರೆ, ಕಲ್ಪ ಅಂತಕ್ಕಂಥದ್ದು ಸಂಸ್ಕಾರ ಶಾಸ್ತ್ರದ ಬಗ್ಗೆ ತಿಳಿಸುತ್ತದೆ. ಸಂಸ್ಕಾರ ಶಾಸ್ತ್ರದ ಬಗ್ಗೆ ತಿಳಿಸುತ್ತದೆ. ಶಿಕ್ಷಾ ಅಂತಕ್ಕಂಥದ್ದು ಧ್ವನಿಶಾಸ್ತ್ರ ಆಗಿದೆ. ಶಿಕ್ಷಾ ಅಂತಕ್ಕಂಥದ್ದು ಧ್ವನಿಶಾಸ್ತ್ರ ಆಗಿದೆ. ವ್ಯಾಕರಣ ಅಂತಕ್ಕಂಥದ್ದು ಭಾಷಾಶಾಸ್ತ್ರ. ವ್ಯಾಕರಣ ಅಂದ್ರೇನು? ಭಾಷಾಶಾಸ್ತ್ರ. ಓಕೆ, ನಿರುಕ್ತ ಅಂದರೆ ಋತ್ವತ್ತಿ ಶಾಸ್ತ್ರ. ನಿರುಕ್ತ ಅಂದರೆ ಉತ್ಪತ್ತಿ ಶಾಸ್ತ್ರ. ಉತ್ಪತ್ತಿ ಶಾಸ್ತ್ರನ ನಿರುಕ್ತ ಅಂತ ಕರೀತಾರೆ. ಛಂದಸ್ಸು ಶಾಸ್ತ್ರ. ಛಂದಸ್ಸು ಶಾಸ್ತ್ರ. ಹಾಗೆ ಜ್ಯೋತಿಷ್ಯ ಶಾಸ್ತ್ರ ಅಥವಾ ಜ್ಯೋತಿಷ್ಯ ಶಾಸ್ತ್ರ ಅಂತ ಬರ್ಕೊಳ್ಳಿ. ಓಕೆ, ಇವು ಇಂಪಾರ್ಟೆಂಟು 6 ವೇದಾಂಗಗಳು. ಓಕೆ, ಇಂಥವು ಕೂಡ ನಮಗೆ ಯಾವುದರಲ್ಲಿ ಕೇಳ್ತಾರೆ? ಹೊಂದಿಸಿ ಬರೆಯಿರಿ ಅಥವಾ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ತಕ್ಕಂತಹ ಚಾನ್ಸಸ್ ಇದ್ದಾವೆ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಬರ್ತಕ್ಕಂಥ ಚಾನ್ಸಸ್ ಇದ್ದಾವೆ ಈ ಥರನಾದಂತಹ ಕ್ವಶನ್ಸು. ಓಕೆ, ವೇದಾಂಗಗಳು 6. ಓಕೆ, ಅವು ಏನನ್ನು ಉಲ್ಲೇಖಿಸ್ತವೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ನೆಕ್ಸ್ಟು ಉಪವೇದಗಳು ಬರ್ತವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು? ಉಪವೇದಗಳು. ನೆಕ್ಸ್ಟ್ ಹೆಡಿಂಗ್ ಬರ್ಕೊಳ್ಳಿ, ಉಪವೇದಗಳು. ಸೊ ಅಂದರೆ ಉಪವೇದಗಳಂದ್ರೇನು? ನಮಗೆಲ್ರಿಗೂ ಗೊತ್ತಿದೆ, ವೇದಗಳಿಗೆ ಉಪವೇದಗಳು ಇರ್ತವೆ ಅಲ್ವಾ? ಸೊ ಉಪವೇದಗಳು ಅಂದ ತಕ್ಷಣ ಅಲ್ಲಿ ಕೂಡ ನಮಗೆ 4 ವೇದಗಳಿದ್ದಾವೆ ಅಂತಂದರೆ ನೆಕ್ಸ್ಟ್ ನಮಗೆ 4 ಉಪವೇದಗಳು ಇರಬೇಕಲ್ವಾ? 4 ಉಪವೇದಗಳು ಇರಬೇಕು. ಓಕೆ, ಅವು ಯಾವುವು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಉಪವೇದಗಳು ಕೂಡ 4, ಯಾಕಂದರೆ ವೇದಗಳು ಕೂಡ 4 ಇದ್ದಾವೆ. ಓಕೆ, ಸೊ ಬರ್ಕೊತ ಹೋಗಿ. ಫಸ್ಟ್ ಒನ್ ಯಾವುದು ಅಂತಂದರೆ ಉಪವೇದ ಆಯುರ್ವೇದ. ಫಸ್ಟ್ ಒನ್ನು ಆಯುರ್ವೇದ. ಸೊ ಅದಕ್ಕಿಂತ ಮುಂಚೆ ನೀವು ಬೇಕಾದರೆ ಇಲ್ಲಿ ಬರ್ಕೊಳ್ಳಿ. ಫಸ್ಟು ಟೇಬಲ್ ಹಾಕ್ಕೊಂಡು ವೇದ, ಉಪವೇದ ಈ ಥರ ಬರ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ವೇದ, ಉಪವೇದ ಮತ್ತು ಅದು ಒಳಗೊಂಡಿರ್ತಕ್ಕಂತಹ ವಿಷಯಗಳು. ಓಕೆ, ಈ ಥರ ಅಂಡರ್ಲೈನ್ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಓಕೆ, ಮೊದಲನೇ ವೇದ ಯಾವುದು? ಋಗ್ವೇದ. ಮೊದಲನೇ ವೇದ ಯಾವುದು? ಋಗ್ವೇದ. ಓಕೆ, ಸೊ ಈ ಋಗ್ವೇದ ಅಂತಕ್ಕಂಥದ್ದು, ಋಗ್ವೇದಕ್ಕೆ ಉಪವೇದ ಯಾವುದು? ಇವಾಗ ಋಗ್ವೇದದಲ್ಲಿ ಆ್ಯಕ್ಚುಲಿ ನಾವು ಏನನ್ನು ಒಳಗೊಂಡಿದೆ ಹೇಳ್ರಿ ಇದು ಋಗ್ವೇದ? ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದ್ರ ಋಗ್ವೇದ ಅಂತಕ್ಕಂಥದ್ದು ಏನನ್ನು ಒಳಗೊಂಡಿದೆ ಅಂತಕ್ಕಂಥದ್ದನ್ನ ತಿಳಿಸಿ. ಋಗ್ವೇದ ಅಂದರೆ ಏನು? ಆ್ಯಕ್ಚುಲಿ ಇದು ದೇವರನ್ನು ಕುರಿತು ಪ್ರಾರ್ಥಿಸುವ ವೇದ ಅಲ್ವಾ? ಋಗ್ವೇದ ಅಂದ್ರೇನು? ದೇವರನ್ನು ಕುರಿತು ಪ್ರಾರ್ಥಿಸುವ ವೇದ. ಓಕೆ, ಸೊ ಋಗ್ವೇದದ ಉಪವೇದ ಯಾವುದು ಅಂದರೆ ಋಗ್ವೇದದ ಉಪವೇದ ಆಯುರ್ವೇದ. ಋಗ್ವೇದದ ಉಪವೇದ ಆಯುರ್ವೇದ. ಓಕೆ, ಈ ಆಯುರ್ವೇದ ಏನನ್ನು ಒಳಗೊಂಡಿದೆ? ನಿಮಗೆಲ್ಲರಿಗೂ ಗೊತ್ತಿದೆ, ಇದು ಔಷಧಿ ಮತ್ತು ಗಿಡಮೂಲಿಕೆಗಳ ಬಗ್ಗೆ. ಔಷಧಿ ಮತ್ತು ಗಿಡಮೂಲಿಕೆಗಳ ಬಗ್ಗೆ ಇದು ಮಾಹಿತಿಯನ್ನು ಒಳಗೊಂಡಿದೆ. ಓಕೆ, ನೆಕ್ಸ್ಟ್ ಎರಡನೇ ವೇದ ಯಾವುದು? ಋಗ್ವೇದ ಆದಮೇಲೆ ಬರ್ತಕ್ಕಂತಹ ವೇದ ಯಾವುದು? ಯಜುರ್ವೇದ. ಇದನ್ನು ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಕೂಡ ಕೇಳ್ತಾರೆ, ನೀವು ಸರಿಯಾಗಿ ನೆನಪಿಟ್ಕೊಂಡಿರಬೇಕು. ಓಕೆ, ಯಜುರ್ವೇದದ ಉಪವೇದ ಯಾವುದು? ಇವಾಗ ಯಜುರ್ವೇದದ ಉಪವೇದ ಬಂದ್ಬಿಟ್ಟು
ಧನುರ್ವೇದ. ಯಜುರ್ವೇದದ ಉಪವೇದ ಧನುರ್ವೇದ. ಓಕೆ, ಈ ಧನುರ್ವೇದದಲ್ಲಿ ಏನಿದೆ ಅಂದರೆ ಇದರಲ್ಲಿ ಯುದ್ಧ ಕಲೆಯ ಬಗ್ಗೆ ಮಾಹಿತಿ ಇದೆ. ಯಾವ ವಿಷಯ ಒಳಗೊಂಡಿದೆ ಇದು? ಯುದ್ಧ ಕಲೆಯ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಆ ಮ್ಯಾಟ್ರ್ ಅದರಲ್ಲಿ ಇದೆ. ಓಕೆ, ನೆಕ್ಸ್ಟು ಮೂರನೇ ವೇದ ಯಾವುದು ಬರುತ್ತೆ? ಮೂರನೇ ವೇದ ಯಾವುದು? ಸಾಮವೇದ. ಮೂರನೇದು ಯಾವುದು? ಸಾಮವೇದ. ಇದನ್ನು ಏನಂತ ಕರಿತೀವಿ? ಗಾಯನ ಗ್ರಂಥ ಅಂತ ಕೂಡ ಕರಿತೀವಿ, ರೈಟ್? ಇದನ್ನು ಗಾಯನ ಗ್ರಂಥ ಅಂತ ಕೂಡ ನಾವು ಕರಿತೀವಿ. ಇದರ ಒಂದು ಉಪವೇದ ಯಾವುದು? ಇದರ ಒಂದು ಉಪವೇದ ಗಂಧರ್ವ ವೇದ. ಇದರ ಒಂದು ಉಪವೇದ ಗಂಧರ್ವ ವೇದ. ಈ ಗಂಧರ್ವ ವೇದದಲ್ಲಿ ಏನಿದೆ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸಾಮವೇದ ಅಂತಕ್ಕಂಥದ್ದು ಸಂಗೀತಕ್ಕೆ ಸಂಬಂಧಪಟ್ಟಿರೋದು. ಹಾಗಾಗಿ ಗಂಧರ್ವ ವೇದದಲ್ಲೂ ಕೂಡ ಸಂಗೀತ ಕಲೆಯ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಸಂಗೀತ ಕಲೆಯ ಬಗ್ಗೆ ಮಾಹಿತಿಯನ್ನು ಇದು ಒಳಗೊಂಡಿದೆ ಅಂತಕ್ಕಂಥದ್ದು. ನೆಕ್ಸ್ಟು ನಾಲ್ಕನೇ ವೇದ ಬರುತ್ತೆ. ನಾಲ್ಕನೇ ವೇದ ಯಾವುದು? ನಾಲ್ಕನೇ ವೇದ ಯಾವುದು? ಅಥರ್ವ ವೇದ. ನಾಲ್ಕನೇ ವೇದ ಯಾವುದು? ಅಥರ್ವ ವೇದ. ಈ ನಾಲ್ಕನೇ ವೇದದಲ್ಲಿ ಈ ನಾಲ್ಕನೇ ವೇದದ ಉಪವೇದ ಯಾವುದು ಅಂದರೆ ನಾಲ್ಕನೇ ವೇದದ ಉಪವೇದ ಶಿಲ್ಪವೇದ. ನಾಲ್ಕನೇ ವೇದದ ಉಪವೇದ ಯಾವುದು? ಶಿಲ್ಪವೇದ. ಇದು ಯಾವುದರ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ಅಂದರೆ ಇದು ವಾಸ್ತುಶಿಲ್ಪದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಇದು ಯಾವುದ್ರ ಬಗ್ಗೆ ಮಾಹಿತಿ ಒಳಗೊಂಡಿದೆ? ವಾಸ್ತುಶಿಲ್ಪದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಇದು ತುಂಬ ಇಂಪಾರ್ಟೆಂಟು. ಇವು ವೇದಗಳಲ್ಲಿ ನಾನು ಪ್ರೀವಿಯಸ್ ಆಗಿ ಏನೇನು ಹೇಳ್ತಾ ಬಂದಿದ್ದೀನಲ್ಲ ಪ್ರತಿಯೊಂದು ಕೂಡ ಇಂಪಾರ್ಟೆಂಟು. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ತುಂಬ ಸಲ ಕೇಳಿರ್ತಕ್ಕಂಥವು. ಈ ಉಪವೇದಗಳು ಕೂಡ ತುಂಬಾ ಇಂಪಾರ್ಟೆಂಟು. ಈ ಥರನಾಗಿ ನಾನು ಏನು ಬರ್ಸಿದ್ದೀನಲ್ಲ ಇವೆಲ್ಲವೂ ಕೂಡ ಹೊಂದಿಸಿ ಬರೆಯಲು ಬರ್ತವೆ. ವೇದಗಳು ಮತ್ತು ಉಪವೇದಗಳು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿಗಳು ಅವು ಏನೇನು ಒಳಗೊಂಡಿದ್ದಾವೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ವಿಡಿಯೋನ ಒಂದು ಪಾಸ್ ಮಾಡಿಬಿಟ್ಟು ಒಂದು ಸಲ ನೀಟಾಗಿ ನೋಡ್ಕೊಳ್ಳಿ. ಇಲ್ಲ ಬರ್ಕೊಂಡಿರೋದ್ರಲ್ಲಿ ಏನನ್ನ ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಹೆಡ್ಲೈನ್ ಅದು ದರ್ಶನಶಾಸ್ತ್ರಗಳು. ನೆಕ್ಸ್ಟ್ ಹೆಡ್ಲೈನ್ ಏನು? ದರ್ಶನಶಾಸ್ತ್ರಗಳು. ಓಕೆ, ಆಲ್ಮೋಸ್ಟ್ ಇನ್ನೊಂದು 10 ಮಿನಿಟ್ಸಲ್ಲಿ ನಾವು ಈ ಕ್ಲಾಸನ್ನು ಮುಗಿಸೋಣ. ಓಕೆ, ಬರ್ಕೊಳ್ಳಿ. ದರ್ಶನಶಾಸ್ತ್ರಗಳು. ದರ್ಶನಶಾಸ್ತ್ರಗಳು. ಓಕೆ, ಏನು? ದರ್ಶನಶಾಸ್ತ್ರಗಳು. ವೇದಾಂಗಗಳು ಬೇರೆ, ಉಪವೇದಗಳು ಬೇರೆ, ದರ್ಶನಶಾಸ್ತ್ರಗಳು ಕೂಡ ಬೇರೆ. ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ತತ್ವಶಾಸ್ತ್ರದಲ್ಲಿ ಒಟ್ಟಾರೆಯಾಗಿ 6 ದರ್ಶನಶಾಸ್ತ್ರಗಳು ಬರ್ತವೆ. ಅವುಗಳನ್ನು ನಾವು ಷಡ್ ದರ್ಶನಗಳು ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಷಡ್ ದರ್ಶನಗಳು. ಷಡ್ ದರ್ಶನಗಳು ಅಂದರೆ ಷಡ್ ಅಂದರೆ ಎಷ್ಟು? 6 ಷಡ್ ದರ್ಶನಗಳು. ಹಾಗಾಗಿ ಎಷ್ಟು ದರ್ಶನಗಳು ಬರ್ತವೆ ಆಗಿದ್ರೆ 6. ಇದನ್ನು ನೀವು ನೆನ್ಪಿಟ್ಕೊಂಡಿರಿ. ಓಕೆ, ಸೊ ಅವುಗಳು ಯಾವ್ಯಾವು ಅಂತಕ್ಕಂಥದ್ದು ನಾವು ಇವಾಗ ಇಂಪಾರ್ಟೆಂಟ್. ಅಗೇನ್ ಒಂದು ಬಾಕ್ಸ್ ಹಾಕ್ಕೊಳ್ಳಿ. ಏನೇನು ಬರ್ಕೊಳ್ಳಿ? ಫಸ್ಟಿಗೆ ದರ್ಶನಗಳು. ಮೊದಲನೇದು ಏನು ಬರ್ಕೊತೀರಾ? ದರ್ಶನಗಳು. ಟೋಟಲ್ ಎಷ್ಟು? 6 ಇದ್ದಾವೆ. ಓಕೆ, ದರ್ಶನಗಳು. ಆಮೇಲೆ ಅದರ ಒಂದು ಪ್ರತಿಪಾದಕರು, ಅದನ್ನು ಪ್ರತಿಪಾದಿಸಿದವರು ಯಾರು ಅಂತಕ್ಕಂಥದ್ದು ಪ್ರತಿಪಾದಕರು. ಆಮೇಲೆ ಅದರ ಒಂದು ವಿಶೇಷತೆ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು, ಅದರ ಒಂದು ವಿಶೇಷತೆ ಏನು ಅಂತಕ್ಕಂಥದ್ದು ಈಗ 1 by 1 ನೋಡ್ತಾ ಹೋಗೋಣ. ಮೊದಲನೇ ದರ್ಶನ. ಓಕೆ, ಈ ಷಡ್ ದರ್ಶನಗಳಲ್ಲಿ ಮೊದಲನೇ ದರ್ಶನ ಯಾವುದು ಅಂದರೆ ವೈಶೇಷಿಕ ದರ್ಶನ. ಯಾವುದು? ವೈಶೇಷಿಕ ದರ್ಶನ. ವೈಶೇಷಿಕ ದರ್ಶನ. ಯಾವುದು? ವೈಶೇಷಿಕ ದರ್ಶನ. ಇದರ ಒಂದು ಪ್ರತಿಪಾದಕರು ಯಾರು ಅಂದರೆ ಇದರ ಒಂದು ಪ್ರತಿಪಾದಕರು ಕಣಾದ. ಇದರ ಒಬ್ಬ ಪ್ರತಿಪಾದಕರು. ಓಕೆ, ಇದರಲ್ಲಿ ಏನು ವಿಶೇಷತೆ ಇದೆ ಅಂದರೆ ಇದು ದೇವರನ್ನು ನಿರಾಕರಿಸುವ ಅಣುಸಿದ್ಧಾಂತ. ಇದರ ವಿಶೇಷತೆ ಏನು ಅಂದರೆ ಇದರಲ್ಲಿ ದೇವರನ್ನು ನಿರಾಕರಿಸುವ ಅಣು ಸಿದ್ಧಾಂತವನ್ನು ಇದು ಒಳಗೊಂಡಿದೆ. ದೇವರನ್ನು ನಿರಾಕರಿಸುವ
ಅಣು ಸಿದ್ಧಾಂತವನ್ನು ಇದು ಒಳಗೊಂಡಿದೆ. ಇದು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು ಎರಡನೇ ದರ್ಶನ, ಷಡ್ದರ್ಶನಗಳಲ್ಲಿ ಎರಡನೇ ದರ್ಶನ ಯಾವುದು? ಎರಡನೇ ದರ್ಶನ ನ್ಯಾಯ ದರ್ಶನ. ಎರಡನೇ ದರ್ಶನ ಯಾವುದು? ನ್ಯಾಯ ದರ್ಶನ. ಓಕೆ, ಇದರ ಒಂದು ಪ್ರತಿಪಾದಕರು ಯಾರಂದರೆ, ಇದರ ಪ್ರತಿಪಾದಕರು ಗೌತಮ. ಇದರ ಪ್ರತಿಪಾದಕರು ಯಾರು? ಗೌತಮ. ಇದು ಏನನ್ನು ಒಳಗೊಂಡಿದೆ ಅಂದರೆ ದೇವರ ಸ್ವರೂಪವನ್ನು ಅರಿಯುವ ಕರ್ಮ ಮಾರ್ಗ. ಓಕೆ, ನ್ಯಾಯ ದರ್ಶನದ ಪ್ರತಿಪಾದಕರು ಯಾರು? ನಮ್ಮ ಗೌತಮ ಬುದ್ಧ. ಓಕೆ, ಗೌತಮ. ಇದರಲ್ಲಿ ಏನು ಮೆನ್ಷನ್ ಇದೆ ಅಂದರೆ ದೇವರ ಸ್ವರೂಪ. ಓಕೆ, ವರ್ಡ್ಸ್ ನೀಟಾಗಿ ಬರ್ಕೊಳ್ಳಿ. ದೇವರ ಸ್ವರೂಪ ಅರಿಯುವ ಕರ್ಮ ಮಾರ್ಗದ ಬಗ್ಗೆ ಇದು ಒಳಗೊಂಡಿದೆ. ಓಕೆ, ನೆಕ್ಸ್ಟು ಮೂರನೇದು ಷಡ್ ದರ್ಶನಗಳಲ್ಲಿ ಮೂರನೇ ದರ್ಶನ ಯಾವುದು ಅಂದರೆ ಯೋಗ ದರ್ಶನ. ಮೂರನೇದು ಯಾವುದು? ಯೋಗ ದರ್ಶನ. ಓಕೆ, ಈ ದರ್ಶನಶಾಸ್ತ್ರಗಳು ಇಂಪಾರ್ಟೆಂಟ್. ಇವು ಕೂಡ ಯೋಗ ದರ್ಶನದಲ್ಲಿ ಇದರ ಪ್ರತಿಪಾದಕರು ಯಾರು ಅಂದರೆ ಪತಾಂಜಲಿ. ಇದರ ಪ್ರತಿಪಾದಕರು ಯಾರು? ಪತಾಂಜಲಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಯೋಗ ಅಂದರೆ ಇದು ಯೋಗ ಧ್ಯಾನದ ಮೂಲಕ ಮುಕ್ತಿ ಪಡೆಯುವ ವಿಚಾರವನ್ನು ಇದರಲ್ಲಿ ಉಲ್ಲೇಖಿಸಲಾಗಿದೆ. ಯೋಗ ಹಾಗೆ ಧ್ಯಾನದ ಮೂಲಕ, ಯೋಗ ಹಾಗೂ ಧ್ಯಾನದ ಮೂಲಕ ಮುಕ್ತಿಯನ್ನು ಪಡೆಯುವ ವಿಚಾರ ಇದರಲ್ಲಿ ಇದೆ. ಮುಕ್ತಿ ಪಡೆಯುವ ವಿಚಾರ ಅಂತಕ್ಕಂಥದ್ದು ಇದರಲ್ಲಿ ಉಲ್ಲೇಖ ಇದೆ. ಓಕೆ, ನೆಕ್ಸ್ಟ್ ನಾಲ್ಕನೇದು. ಇವಾಗ ನಾಲ್ಕನೇ ದರ್ಶನ ಯಾವುದು ಅಂದರೆ ಸಾಂಖ್ಯ ದರ್ಶನ. ನಾಲ್ಕನೇದು ಯಾವುದು? ಸಾಂಖ್ಯ ದರ್ಶನ. ನಾಲ್ಕನೇ ದರ್ಶನ ಸಾಂಖ್ಯ ದರ್ಶನ. ಇದರ ಒಂದು ಪ್ರತಿಪಾದಕರು ಕಪಿಲ. ಇದರ ಒಂದು ಪ್ರತಿಪಾದಕರು ಯಾರು? ಕಪಿಲ. ಇದರ ಪ್ರತಿಪಾದಕರು ಯಾರು? ಕಪಿಲ. ಇದರಲ್ಲಿ ಏನು ಪ್ರತಿಪಾದಿಸಲಾಗಿದೆ ಇದರಲ್ಲಿ ಅಂತಂದರೆ ಪ್ರಕೃತಿ ಮತ್ತು ಆತ್ಮಗಳ ಅಮರತ್ವವನ್ನು. ಓಕೆ, ಇದರಲ್ಲಿ ಪ್ರಕೃತಿ ಮತ್ತು ಆತ್ಮಗಳ ಅಮರತ್ವವನ್ನು ಇದರಲ್ಲಿ ಪ್ರತಿಪಾದಿಸಲಾಗಿದೆ. ಇದರ ಬಗ್ಗೆ ಇದರಲ್ಲಿ ಪ್ರತಿಪಾದನೆ ಮಾಡಲಾಗಿದೆ. ಓಕೆ, ನೆಕ್ಸ್ಟು ಐದನೆಯದು. ನೆಕ್ಸ್ಟ್ ಏನು? ಐದನೆಯ ದರ್ಶನ. ಐದನೆಯ ದರ್ಶನ ಯಾವುದು ಅಂದರೆ ಪೂರ್ವಮೀಮಾಂಸೆ. ಯಾವುದು? ಪೂರ್ವಮೀಮಾಂಸೆ. ಈ ಪೂರ್ವಮೀಮಾಂಸೆಯ ಪ್ರತಿಪಾದಕರು ಯಾರಂದರೆ ಪೂರ್ವಮೀಮಾಂಸೆಯ ಪ್ರತಿಪಾದಕರು ಜೈಮಿನಿ. ಪೂರ್ವಮೀಮಾಂಸೆಯ ಪ್ರತಿಪಾದಕರು ಯಾರು? ಜೈಮಿನಿ. ಇದು ಯಾವುದರ ವಿಶೇಷತೆಯನ್ನು ಒಳಗೊಂಡಿದೆ? ಇದರಲ್ಲಿ ಏನು ಪ್ರತಿಪಾದನೆ ಮಾಡಲಾಗಿದೆ ಅಂದರೆ ಮುಕ್ತಿ ಸಾಧನೆಗೆ ಕರ್ಮ ಮಾರ್ಗದ ಪ್ರತಿಪಾದನೆ. ಅಂದರೆ ನೀವು ಮುಕ್ತಿ ಹೊಂದಬೇಕು ಅಂತಂದರೆ ಮುಕ್ತಿ ಸಾಧನೆಗೆ ನಮ್ಮ ಕರ್ಮಗಳು ಅಥವಾ ನಮ್ಮ ಕ್ರಿಯೆಗಳು ಯಾವ ಥರನಾಗಿ ಅವು ಇಂಪಾರ್ಟೆಂಟು ಅಂತಕ್ಕಂಥದ್ದು ಇದರಲ್ಲಿ ಹೇಳಲಾಗಿದೆ. ಮುಕ್ತಿ ಸಾಧನೆಗೆ ಕರ್ಮ ಮಾರ್ಗದ ಪ್ರತಿಪಾದನೆ. ಮುಕ್ತಿ ಸಾಧನೆಗೆ ಕರ್ಮ ಮಾರ್ಗದ ಪ್ರತಿಪಾದನೆಯನ್ನು ಯಾವುದರಲ್ಲಿ ಉಲ್ಲೇಖಿಸಲಾಗಿದೆ? ಪೂರ್ವ ಮೀಮಾಂಸೆಯಲ್ಲಿ. ಮುಕ್ತಿ ಸಾಧನೆಗೆ ಕರ್ಮ ಮಾರ್ಗದ ಪ್ರತಿಪಾದನೆಯನ್ನು ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಓಕೆ, ಕೊನೆಯದಾಗಿ ಈಗ ಮೀಮಾಂಸೆ ಅಂದ ತಕ್ಷಣ ನಿಮಗೆಲ್ರಿಗೂ ಗೊತ್ತಾಗಿದೆ. ಆರನೇದು ಯಾವುದು? ಉತ್ತರ ಮೀಮಾಂಸೆ. ಓಕೆ, ಪೂರ್ವಮೀಮಾಂಸೆ ದರ್ಶನ ಹಾಗೆ ಉತ್ತರ ಮೀಮಾಂಸೆ ದರ್ಶನ. ಓಕೆ, ಇದರ ಒಂದು ಪ್ರತಿಪಾದಕರು ಯಾರಂದರೆ ಇದರ ಒಂದು ಪ್ರತಿಪಾದಕರು ಮಹರ್ಷಿ
ವ್ಯಾಸ ಮಹರ್ಷಿ ವೇದವ್ಯಾಸರು ಇದರ ಒಬ್ಬ ಪ್ರತಿಪಾದಕರು. ಓಕೆ, ಇದರಲ್ಲಿ ಏನಿದೆ ಅಂದರೆ ಇವರು ಏನನ್ನು ಪ್ರತಿಪಾದಿಸ್ತಾರೆ ಅಂತಂದರೆ, ಅಥವಾ ಇವರು ಏನನ್ನು ವಾದಿಸ್ತಾರೆ ಅಂತಂದರೆ, ವಸ್ತು ಅಂತಕ್ಕಂಥದ್ದು ಅಸತ್ಯ, ವಸ್ತು ಅಂತ ನೀವೇನು ನೋಡ್ತೀರಲ್ಲ ಅದು ಅಸತ್ಯ, ಮತ್ತು ದೇವರು ಅಂತಕ್ಕಂಥವನು ಸರ್ವಶಕ್ತ, ದೇವರು ಅಂತಕ್ಕಂಥವನು ಸರ್ವಶಕ್ತ ಅಂತ ಹೇಳಿ ಇವರು ಪ್ರತಿಪಾದಿಸ್ತಾರೆ. ದೇವರು ಅಂತಕ್ಕಂಥವನು ಸರ್ವಶಕ್ತ ಅಂತ ಹೇಳಿ ಇದರಲ್ಲಿ ಪ್ರತಿಪಾದಿಸಲಾಗಿದೆ. ಯಾವುದರಲ್ಲಿ? ಉತ್ತರ ಮೀಮಾಂಸದಲ್ಲಿ. ಈ ವೈಶೇಷಿಕ ದರ್ಶನ, ನ್ಯಾಯ ದರ್ಶನ, ಯೋಗ ದರ್ಶನ, ಸಾಂಖ್ಯ ದರ್ಶನ, ಪೂರ್ವ ಮೀಮಾಂಸೆ ದರ್ಶನ ಮತ್ತು ಉತ್ತರ ಮೀಮಾಂಸೆ ದರ್ಶನ ಅದರ ಪ್ರತಿಪಾದಕರು ಮತ್ತು ಅದರ ಒಂದು ವಿಶೇಷತೆಯನ್ನು ನೀಟಾಗಿ ನೋಡ್ಕೊಳ್ಳಿ. ಓಕೆ, ಸೊ ಇಷ್ಟು ದರ್ಶನಶಾಸ್ತ್ರಗಳು. ನೆಕ್ಸ್ಟ್ ಪುರಾಣಗಳು. ಓಕೆ, ನೆಕ್ಸ್ಟ್ ನಾವೆಲ್ಲಿ ಬರೋಣ ಇವಾಗ? ಪುರಾಣಗಳು. ಸೊ ಈಗ ಪುರಾಣಗಳು ಅಂದರೆ ಏನು ಅಂತಕ್ಕಂಥದ್ದನ್ನ ನೋಡೋಣ. ಓಕೆ, ಪುರಾಣಗಳು. ಓಕೆ, ಪುರಾಣಗಳು ಅಂದರೆ ಇತಿಹಾಸದ ನಿರೂಪಣೆಗಳನ್ನೇ ನಾವು ಪುರಾಣಗಳು ಅಂತ ಹೇಳಿ ಕರಿತೀವಿ. ಯಾವುದನ್ನು? ಇತಿಹಾಸದ ನಿರೂಪಣೆಗಳನ್ನೇ, ಇತಿಹಾಸದ ನಿರೂಪಣೆಗಳೇ ಏನು? ನಮ್ಮ ಒಂದು ಪುರಾಣಗಳು. ಇದಾದಮೇಲೆ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತೀನಿ. ಹೋಮ್ವರ್ಕು ಎಂಡ್ ಆಫ್ ದ ಕ್ಲಾಸ್ ಭಾಳ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತೀನಿ. ಆ ಕ್ವಶನ್ ಏನು ಅಂತ ನೀವು ನನಗೆ ರಿಮೈಂಡ್ ಮಾಡಿ, ಇಲ್ಲ ನಾನು ನಿಮಗೆ ಈ ಕ್ವಶನ್ ಕೇಳ್ತೀನಿ. ಪ್ರತಿಯೊಬ್ಬರು ಕೂಡ ನನಗೆ ಈ ಕ್ವಶನ್ಗೆ ಆನ್ಸರ್ ಮಾಡಲೇಬೇಕು. ಓಕೆ, ನೀವು ಎಲ್ಲಿ ಸರ್ಚ್ ಮಾಡ್ತೀರೋ, ಹೇಗೆ ಸರ್ಚ್ ಮಾಡ್ತಾರೋ ಗೊತ್ತಿಲ್ಲ, ಪ್ರತಿಯೊಬ್ಬರು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ ತಿಳಿಸಿ. ಇಲ್ಲಾಂದರೆ ಪ್ರತಿಯೊಂದು ವಿಡಿಯೋ ಸ್ಲೈಡ್ನ ಫಸ್ಟ್ ಸ್ಲೈಡಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅದರಲ್ಲಿ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿ ಕಂಪಲ್ಸರಿ ತಿಳಿಸ್ಬೇಕು ನನಗೆ ಆ ಕ್ವಶನ್ಗೆ ಆನ್ಸರ್. ಓಕೆ, ಕೇಳ್ತೀನಿ ಅದು ಕ್ವಶನ್ ಏನಂತಕ್ಕಂಥದ್ದು ನಾನು ಕೇಳ್ತೀನಿ ಇನ್ನೊಂದು 2-3 ಮಿನಿಟ್ಸಲ್ಲಿ. ಈಗ ಪುರಾಣಗಳು ಅಂದ್ರೇನು? ಇತಿಹಾಸದ ನಿರೂಪಣೆಗಳನ್ನೇ ನಾವು ಪುರಾಣಗಳು ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಒಟ್ಟು ಎಷ್ಟು ಪುರಾಣಗಳಿದ್ದಾವೆ ಅನ್ನೋದಾದರೆ ಒಟ್ಟು 18 ಪುರಾಣಗಳಿದ್ದಾವೆ. ಎಷ್ಟು ಪುರಾಣಗಳಿದ್ದಾವೆ? ಒಟ್ಟಾರೆಯಾಗಿ 18 ಪುರಾಣಗಳಿದ್ದಾವೆ. ಓಕೆ, ಅವು ಯಾವುವು ಅಂತ ನೋಡೋದಾದರೆ, ಎಕ್ಸಾಂಪಲ್ಸ್ ನೋಡೋದಾದರೆ ಪುರಾಣಗಳು 18 ಇದ್ದಾವೆ ಅಂತ ಹೇಳಿದ್ವಿ. ಅವು ಯಾವ್ಯಾವು ಅಂತಂದರೆ ವಾಯುಪುರಾಣ, ಯಾವುದು? ವಾಯುಪುರಾಣ, ಸ್ಕಂದ ಪುರಾಣ, ವಾಯುಪುರಾಣ, ಸ್ಕಂದ ಪುರಾಣ. ಓಕೆ, ನೆಕ್ಸ್ಟ್ ಮತ್ಸ್ಯ ಪುರಾಣ, ಮತ್ಸ್ಯ ಪುರಾಣ, ಭಾಗವತ ಪುರಾಣ, ಭಾಗವತ ಪುರಾಣ, ಹಾಗೆ ವಿಷ್ಣು ಪುರಾಣ. ಇವೆಲ್ಲ ಹೆಸರು ಕೇಳ್ತೀರಲ್ವ ನೀವು? ವಿಷ್ಣು ಪುರಾಣ, ಮತ್ಸ್ಯ ಪುರಾಣ ಕೇಳ್ತೀರಾ, ವಿಷ್ಣು ಪುರಾಣವನ್ನು ಕೇಳ್ತೀರಾ, ಗರುಡ ಪುರಾಣ ಅತಿ ಮುಖ್ಯವಾದಂಥ ಅಥವಾ ಮಹತ್ವ ಪಡೆದಂತಹ ಪುರಾಣಗಳು. ವಾಯುಪುರಾಣ, ಸ್ಕಂದ ಪುರಾಣ, ಮತ್ಸ್ಯ ಪುರಾಣ, ಭಾಗವತ ಪುರಾಣ, ವಿಷ್ಣು ಪುರಾಣ, ಹಾಗೆ ಗರುಡ ಪುರಾಣ. ಈ ಭಾಗವತ ಪುರಾಣಂ ಅಥವಾ ವಿಷ್ಣು ಪುರಾಣಂ ಅಂತಕ್ಕಂಥದ್ದು ನೀವು ಕೆಲವೊಂದು ನ್ಯೂಸ್ ಚಾನಲ್ಸ್ ಅಥವಾ ತೆಲುಗು ಚಾನಲ್ಸ್ನ ನೋಡೋದಾದರೆ ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ ಇವೆಲ್ಲವನ್ನು ಹಾಕ್ತಾ ಇರ್ತಾರೆ ಇದೇ ಹೆಸರಲ್ಲಿ, ಭಾಗವತ ಪುರಾಣ ಅಂತ ಹೇಳಿ ಅಥವಾ ವಿಷ್ಣು ಪುರಾಣಂ ಅಂತ ಹೇಳಿ. ಈ ಥರನಾದಂಥ ಅದರಲ್ಲಿ ಈ ಪುರಾಣಗಳಲ್ಲಿ ಏನೇನು ಉಲ್ಲೇಖ ಇದೆ ಅಂತಕ್ಕಂಥದ್ದು ಕೂಡ ಕೆಲವೊಬ್ರು ನೀಟಾಗಿ ಎಲ್ಲದೂ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಓಕೆ, ಇದು ಪುರಾಣಗಳ ಬಗ್ಗೆ. ನೆಕ್ಸ್ಟು ಮಹಾಕಾವ್ಯಗಳು. ನೆಕ್ಸ್ಟ್ ಏನು? ಮಹಾಕಾವ್ಯಗಳು. ಸರ್ ಕ್ವಶನ್ ಕೇಳ್ತೀರಿ ಅಂತಂದಿದ್ರಿ ಅಂತ ಕೇಳ್ತಾ ಇದ್ದೀರಾ? ಕೇಳ್ತೀನಿ, ಕ್ವಶನ್ ಕೇಳ್ತೀನಿ ಪಕ್ಕ ಅದನ್ನ. ನೆಕ್ಸ್ಟು ಮಹಾಕಾವ್ಯಗಳು. ಓಕೆ, ಮಹಾಕಾವ್ಯಗಳು. ಓಕೆ, ಸೊ ಮಹಾಕಾವ್ಯಗಳು, ನಮ್ಮ ಮಹಾಕಾವ್ಯಗಳು ಯಾವ್ಯಾವು ಎಲ್ರಿಗೂ ಗೊತ್ತಿದೆ. ನಮಗೆ 2 ಮಹಾಕಾವ್ಯಗಳು 2 ಇದ್ದಾವೆ ಅಂತ ಹೇಳಿ ನಾವು ಇದು ಮಾಡ್ತೀವಿ. ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. ಒಂದು ರಾಮಾಯಣ ಮತ್ತು ಇನ್ನೊಂದು ಮಹಾಭಾರತ ಅಂತಕ್ಕಂತಹ
ಮಹಾಕಾವ್ಯಗಳು ನಮ್ಮಲ್ಲಿವೆ, ರಾಮಾಯಣ ಮತ್ತು ಮಹಾಭಾರತ. ಓಕೆ, ಹಾಗಿದ್ರೆ ಒಂದೊಂದು ನೋಡೋಣ ಸಪ್ರೇಟಾಗಿ. ಮೊದಲನೇದು ರಾಮಾಯಣ. ಓಕೆ, ರಾಮಾಯಣದಲ್ಲಿ ಏನೇನು ಪಾಯಿಂಟ್ಸ್ ಇಂಪಾರ್ಟೆಂಟು ನಿಮಗೆಲ್ಲರಿಗೂ ಗೊತ್ತಿರತಕ್ಕಂತಹ ಪಾಯಿಂಟ್ಸೇ ಇರ್ತವೆ. ಮೊದಲನೇದಾಗಿ ಕರ್ತೃ, ಇದರ ಒಂದು ರಚನೆ ಮಾಡ್ತಂಥವ್ರು ಬರೆದಿರ್ತಕ್ಕಂಥವ್ರು ಯಾರು? ಕರ್ತೃ ಯಾರು? ವಾಲ್ಮೀಕಿ ಮಹರ್ಷಿ ಅಲ್ವಾ? ವಾಲ್ಮೀಕಿ ಮಹರ್ಷಿ. ಈ ವಾಲ್ಮೀಕಿ ಮಹರ್ಷಿಯ ಮೊದಲ ಹೆಸರೇನು? ವಾಲ್ಮೀಕಿ ಮಹರ್ಷಿಯ ಮೊದಲ ಹೆಸರೇನು? ಯಾರಾದರೂ ಹೇಳ್ತೀರಾ? ವಾಲ್ಮೀಕಿ ಮಹರ್ಷಿಯ ಮೊದಲ ಹೆಸರು ರತ್ನಾಕರ. ವಾಲ್ಮೀಕಿ ಮಹರ್ಷಿಯ ಮೊದಲ ಹೆಸರೇನು? ರತ್ನಾಕರ. ವಾಲ್ಮೀಕಿ ಮಹರ್ಷಿ ಏನು ಬರೆದಿದ್ದಾನೆ? ರಾಮಾಯಣವನ್ನು ಬರೆದಿದ್ದಾನೆ. ಓಕೆ, ಇದನ್ನು ನಾವು ಏನಂತ ಕರಿತೀವಿ ಅಂದರೆ, ರಾಮಾಯಣವನ್ನು ಯಾವ ಕಾಲವನ್ನು ಅಂತೇಳಿ ಕರಿತೀವಿ ಅಂದರೆ, ಇದನ್ನು ತ್ರೇತಾಯುಗದ ಕಾಲ ಅಂತ ಹೇಳಿ ಕರಿತೀವಿ. ಯಾವಾಗ ಕರಿತೀವಿ? ತ್ರೇತಾಯುಗದ ಕಾಲ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ವರ್ಣ ಕರೆಕ್ಟಾಗಿ ಬರ್ಕೊಳ್ಳಿ. ತ್ರೇತಾಯುಗ, ಅದು ಆ್ಯಕ್ಚುಲಿ ತ್ರೇತಾಯುಗ ಅಂತ ಹೇಳಿ ಬರ್ಕೊಳ್ಳಿ, ಅದು ಕರೆಕ್ಟು. ತ್ರೇತಾಯುಗ ಅಲ್ಲ, ಕೆಲವೊಂದು ಬುಕ್ಸಲ್ಲಿ ಈ ಥರ ಕೂಡ ಮೆನ್ಷನ್ ಮಾಡಿದ್ದಾರೆ. ತ್ರೇತಾಯುಗ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಕರೆಕ್ಟ್ ಪ್ರೊನೌನ್ಸಿಯೇಷನ್ನು ತ್ರೇತಾಯುಗ ಅಲ್ವಾ? ಇದೇ ಥರ ತಾನೇ ನೀವು ಕೂಡ ಕೇಳಿದ್ದು. ತ್ರೇತಾಯುಗದ ಕಾಲ ಅಂತ ಹೇಳಿ ಕರಿತೀವಿ. ಯಾವ ಕಾಲವನ್ನು? ಈ ರಾಮಾಯಣದ ಕಾಲವನ್ನು. ಓಕೆ, ಇದರಲ್ಲಿರ್ತಕ್ಕಂತಹ ಶ್ಲೋಕಗಳು ಎಷ್ಟು ಅಂತಕ್ಕಂಥದ್ದು ನೋಡೋದಾದರೆ, ಇದರಲ್ಲಿರ್ತಕ್ಕಂತಹ ಶ್ಲೋಕಗಳನ್ನು ನೋಡೋದಾದರೆ, ಇದರಲ್ಲಿ ಮೂಲತಃ ಅಂದರೆ ಸ್ಟಾರ್ಟಿಂಗಲ್ಲಿ ಮೂಲ ಶ್ಲೋಕಗಳು ಎಷ್ಟಿದ್ವಪ್ಪ? ಇದರಲ್ಲಿ ಮೂಲ ಶ್ಲೋಕಗಳು ಅಂದರೆ 8,000 ಶ್ಲೋಕಗಳಿದ್ದಾವೆ. ಆದರೆ ಪ್ರಸ್ತುತ ಶ್ಲೋಕಗಳನ್ನು ನೋಡೋದಾದರೆ 24,000 ಶ್ಲೋಕಗಳಿದ್ದಾವೆ. ಪ್ರಸ್ತುತ ಎಷ್ಟು ಶ್ಲೋಕಗಳಿದ್ದಾವೆ? 24 ಶ್ಲೋಕಗಳಿದ್ದಾವೆ. ಇದರ ಒಂದು ಅಧ್ಯಾಯಗಳಿಗೆ, ಈ ಒಂದು ರಾಮಾಯಣದಲ್ಲಿ ಬರ್ತಕ್ಕಂತಹ ಅಧ್ಯಾಯಗಳಿಗೆ, ಲೆಸನ್ಸ್ಗೆ, ಅಧ್ಯಾಯಗಳಿಗೆ, ಈ ಒಂದು ಅಧ್ಯಾಯಗಳಿಗೆ ನಾವು ಏನೆಂದು ಕರಿತೀವಿ ಅಂತಂದರೆ, ಅಧ್ಯಾಯಗಳಿಗೆ ಕಾಂಡಗಳು ಅಂತ ಹೇಳಿ ಕರಿತೀವಿ. ಏನೆಂದು ಕರಿತೀವಿ? ಕಾಂಡಗಳೆಂದು ಕರೆಯಲಾಗಿದೆ. ಓಕೆ, ಸೊ ಹಾಗಿದ್ರೆ ಈ ಒಂದು ರಾಮಾಯಣದಲ್ಲಿ ಎಷ್ಟು ಅಧ್ಯಾಯಗಳು ಅಥವಾ ಎಷ್ಟು ಕಾಂಡಗಳಿದ್ದಾವೆ ಅಂದರೆ, ಒಟ್ಟು ಇದರಲ್ಲಿ 7 ಕಾಂಡಗಳಿದ್ದಾವೆ. 7 ಇದ್ದಾವೆ. ಎಷ್ಟಿದ್ದಾವೆ? 7 ಕಾಂಡಗಳಿದ್ದಾವೆ. ಯಾವುದರಲ್ಲಿ? ರಾಮಾಯಣದಲ್ಲಿ. ಓಕೆ, ಯಾರಾದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ 7 ಕಾಂಡಗಳು ಯಾವುವು ಅಂತೇಳಿ. ಅದರಲ್ಲಿ ಒಂದು ಮುಖ್ಯವಾದಂತಹ ಪ್ರಮುಖವಾದಂತಹ ಕಾಂಡ ಹೇಳ್ತೀನಿ ನಾನು. ಅದು ಯಾವುದು ಅಂದರೆ ಸುಂದರಕಾಂಡ. ಅದ್ಯಾವುದು? ಸುಂದರಕಾಂಡ. ಉಳಿದಿರ್ತಕ್ಕಂಥದ್ದು ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಗೊತ್ತಿದ್ದರೆ, ಇಲ್ಲಾಂದರೆ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಕ್ವಶನ್ ಆನ್ಸರ್ ಸೆಷನ್ಸಲ್ಲಿ ಇವನ್ನೆಲ್ಲ ನಾನು ರಿಪೀಟ್ ಮಾಡ್ತೀನಿ. ಓಕೆ, ಡೋಂಟ್ ವರಿ. ನೆಕ್ಸ್ಟ್ ರಾಮಾಯಣ ಆಯಿತು. ಇವಾಗ ಮಹಾಭಾರತವನ್ನು ನೋಡೋಣ. ಇವಾಗ ಏನು ನೋಡೋಣ? ಮಹಾಭಾರತ. ಇಲ್ಲೇ ಬರೆಯೋಣವಾ? ಓಕೆ, ಟ್ರೈ ಮಾಡೋಣ ಇಲ್ಲೇ ಬರೀಲಿಕ್ಕೆ, ಸೊ ದಟ್ ನಿಮಗೆ ಕಂಪ್ಯಾರಿಸನ್ ಈಸಿ ಆಗುತ್ತೆ. ಓಕೆ, ಬರ್ಕೊಳ್ಳಿ. ಎರಡನೇದು ಯಾವುದು? ಮಹಾಭಾರತ. ಸೊ ಮಹಾಭಾರತದಲ್ಲಿ ಈ ಮಹಾಭಾರತಕ್ಕೆ ಮೊದಲ ಹೆಸರು ಏನಿತ್ತಪ್ಪ ಅಂತಂದರೆ, ಮಹಾಭಾರತದ ಮೊದಲ ಹೆಸರು, ಫಸ್ಟ್ ಪಾಯಿಂಟ್ ಏನು ಬರ್ಕೊತೀರಾ? ಮೊದಲ ಹೆಸರು. ಮಹಾಭಾರತದ ಮೊದಲ ಹೆಸರೇನು? ಜಯ ಸಂಹಿತೆ, ಜಯ ಸಂಹಿತೆ ಅಂತಕ್ಕಂಥದ್ದು ಮಹಾಭಾರತದ ಮೊದಲ ಹೆಸರು. ಓಕೆ, ಮಹಾಭಾರತವನ್ನು, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಮಹಾಭಾರತವನ್ನು ನಾವು ಪಂಚಮ ವೇದ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ಪಂಚಮ ವೇದ ಅಂತ ಹೇಳಿ ಕರಿತೀವಿ. ಯಾವುದನ್ನು ಕರಿತೀವಿ ಪಂಚಮ ವೇದ ಅಂತ ಹೇಳಿ? ಮಹಾಭಾರತವನ್ನು ನಾವು ಪಂಚಮ ವೇದ ಅಂತ ಕೂಡ ಕರಿತೀವಿ. 4 ವೇದಗಳು ಇದ್ದಾವೆ ಅಂತ ನಮಗೆ ಗೊತ್ತು. ಇದು ಇಂಪಾರ್ಟೆಂಟ್ ಪಾಯಿಂಟು. ಪಂಚಮ ವೇದ ಅಥವಾ 5ನೇ ವೇದ ಅಂತ ಹೇಳಿ ಯಾವುದನ್ನು ಕರಿತೀವಿ? ಮಹಾಭಾರತವನ್ನು ಕರಿತೀವಿ. ನೆಕ್ಸ್ಟ್ ಪಾಯಿಂಟು, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಹಾಗಿದ್ರೆ ಈಗ ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ ಆಟೋಮೆಟಿಕ್ಕಾಗಿ? ಇದರ ಒಂದು ಕರ್ತೃ ಯಾರು?
ಇದರ ಒಂದು ಕರ್ತೃ ಅಂದರೆ ಯಾರು, ಬರೆದಂಥವ್ರು ಯಾರು, ಯಾರು ಕರೆಕ್ಟ್, ಯಾರು ವ್ಯಾಸ ಮಹರ್ಷಿ. ಓಕೆ, ರಾಮಾಯಣವನ್ನು ಬರೆದಿರ್ತಕ್ಕಂಥವ್ರು ವಾಲ್ಮೀಕಿ ಮಹರ್ಷಿ, ಮಹಾಭಾರತವನ್ನು ಬರೆದಿರ್ತಕ್ಕಂಥವ್ರು ವ್ಯಾಸ ಮಹರ್ಷಿ. ಯಾರು, ವ್ಯಾಸ ಮಹರ್ಷಿ. ಓಕೆ, ಇದೇ ಕಾಲವನ್ನು, ಮಹಾಭಾರತದ ಕಾಲವನ್ನು ಏನಂತ ಕರಿತೀವಿ, ಮಹಾಭಾರತದ ಕಾಲವನ್ನು ನಾವು ದ್ವಾಪರ ಯುಗದ ಕಾಲ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ದ್ವಾಪರ ಯುಗದ ಕಾಲ ಅಂತ ಹೇಳಿ ಕರಿತೀವಿ. ಯಾವುದನ್ನು, ಮಹಾಭಾರತವನ್ನು. ಓಕೆ, ಮಹಾಭಾರತದ ಕಾಲವನ್ನು ನಾವು ದ್ವಾಪರ ಯುಗದ ಕಾಲ ಅಂತ ಹೇಳಿ ಕರಿತೀವಿ. ಓಕೆ, ಇದರ ಒಂದು ಉಲ್ಲೇಖ ಅಂತಕ್ಕಂಥದ್ದು ಎಲ್ಲಿದೆ, ನಾವು ಹಿಸ್ಟ್ರಿಯನ್ನು ನೋಡೋದಾದರೆ ಈ ಮಹಾಭಾರತದ ಉಲ್ಲೇಖ ಅಂತಕ್ಕಂಥದ್ದು ನಾವು ಎಲ್ಲಿ ನೋಡ್ತೀವಿ ಅಂತಂದರೆ ಗುಪ್ತರ ಶಾಸನಗಳಲ್ಲಿ ಈ ಒಂದು ಮಹಾಭಾರತದ ಉಲ್ಲೇಖ ಇದೆ. ಮಹಾಭಾರತದ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ. ಮಹಾಭಾರತ ಎಂಬ ಹೆಸರನ್ನು ಎಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತಕ್ಕಂಥದ್ದು ಸಮ್ಟೈಮ್ಸ್ ಕೇಳಿದರೆ, ಎಲ್ಲಿ, ಗುಪ್ತರ ಶಾಸನದಲ್ಲಿ ಮಹಾಭಾರತದ ಹೆಸರು ಉಲ್ಲೇಖ ಇದೆ. ಓಕೆ, ಮಹಾಭಾರತದಲ್ಲಿ ಒಟ್ಟಾರೆಯಾಗಿ ಒಟ್ಟು ಎಷ್ಟು ಪರ್ವಗಳಿದ್ದಾವೆ, ಒಟ್ಟು 18 ಪರ್ವಗಳಿದ್ದಾವೆ. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಇದು ಎಷ್ಟು ಪರ್ವಗಳಿದ್ದಾವೆ, ಒಟ್ಟಾರೆಯಾಗಿ 18 ಪರ್ವಗಳಿದ್ದಾವೆ. ನೀವು ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಅಥವಾ ಇಂಪಾರ್ಟೆಂಟ್ ಅಂತಾದರೂ ಬರ್ಕೊಳ್ಳಿ, ನೋಟ್ ಅಂತಾದರೂ ಬರ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಒಟ್ಟಾರೆಯಾಗಿ 18 ಪರ್ವಗಳಿದ್ದಾವೆ. ಓಕೆ, ಅದರಲ್ಲಿ ಅತ್ಯಂತ ದೊಡ್ಡ ಪರ್ವ ಯಾವುದು ಅಂತಂದರೆ, ಈ 18 ಪರ್ವಗಳಲ್ಲಿ ಅತ್ಯಂತ ದೊಡ್ಡ ಪರ್ವ ಅಂದರೆ ಯಾವುದು ಅಂತಂದರೆ ಅದು ಭೀಷ್ಮ ಪರ್ವ. ಯಾವುದು, ಭೀಷ್ಮ ಪರ್ವ. ಓಕೆ, ಯಾವುದಿದು, ಭೀಷ್ಮ ಪರ್ವ. ಇದರಲ್ಲಿ ಏನಿದೆ ಅಂದರೆ ಇದು ಭಗವದ್ಗೀತೆಯ ಭಾಗವಾಗಿದೆ. ಈ ಭೀಷ್ಮ ಪರ್ವ ಅಂತಕ್ಕಂಥದ್ದು ಏನಾಗಿದೆ, ಈ ಭೀಷ್ಮ ಪರ್ವ ಅಂತಕ್ಕಂಥದ್ದು ನಾವು ಭಗವದ್ಗೀತೆ ಅಂತ ನಾವೇನು ಓದ್ತೀವಲ್ಲ ಅದರ ಒಂದು ಭಾಗ. ಭಗವದ್ಗೀತೆಯ ಭಾಗವಿದೆ. ಯಾವುದರಲ್ಲಿ, ಭೀಷ್ಮ ಪರ್ವದಲ್ಲಿ ಭಗವದ್ಗೀತೆಯ ಭಾಗವಿದೆ ಅಥವಾ ಭಗವದ್ಗೀತೆ ಇರೋದು ಭೀಷ್ಮ ಪರ್ವದಲ್ಲಿ. ಓಕೆ, ಇಷ್ಟು ಈ ಒಂದು ಮಹಾಭಾರತ ಮತ್ತು ರಾಮಾಯಣಕ್ಕೆ ಸಂಬಂಧಪಟ್ಟಂಗೆ ಇವು ಮಹಾಕಾವ್ಯಗಳು ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ದೀವಿ. ಓಕೆ ಫ್ರೆಂಡ್ಸ್, ಇಷ್ಟು ಕಂಪ್ಲೀಟಾಗಿ, ಓಕೆ, ಇದು ಐ ಥಿಂಕ್ 5ನೇ ವಿಡಿಯೋ. ಇಲ್ಲಿಗೆ ನಾವು ಕಂಪ್ಲೀಟಾಗಿ ವೇದಗಳ ಕಾಲದ ನಾಗರಿಕತೆ, ಆಮೇಲೆ 4 ವೇದಗಳು, ಆಮೇಲೆ ಬರ್ತಕ್ಕಂತಹ ಬ್ರಾಹ್ಮಣಕಗಳಿರ್ಬೋದು, ಅರಣ್ಯಕಗಳಿರ್ಬೋದು, ಉಪನಿಷತ್ತುಗಳು ಇರ್ಬೋದು, ಆಮೇಲೆ ವೇದಾಂಗಗಳು, ಉಪವೇದಗಳು ನೋಡಿದ್ದೀವಿ, ಆಮೇಲೆ ದರ್ಶನಗಳನ್ನು ನೋಡಿದ್ದೀವಿ, ದರ್ಶನಶಾಸ್ತ್ರಗಳು, ಹಾಗೆ ಪುರಾಣಗಳನ್ನು ನೋಡಿದ್ದೀವಿ, ಹಾಗೆ ಮಹಾಕಾವ್ಯಗಳನ್ನು ಕೂಡ ನೋಡಿದ್ದೀವಿ. ವೆರಿ ಇಂಪಾರ್ಟೆಂಟ್. 5 ವಿಡಿಯೋನ ನೀವು ಕಂಟಿನ್ಯೂ ಆಗಿ ನೋಡ್ಕೊಂಡು ಬನ್ನಿ, ಸೊ ದಟ್ ನಿಮಗೆ ಪಕ್ಕ ಎಲ್ಲ ಕ್ಲಿಯರ್ ಆಗುತ್ತೆ. ಓಕೆ, ನಿಮಗೆ ಇವಾಗ ಲಾಸ್ಟ್ ಪಾಯಿಂಟು ಹೋಮ್ವರ್ಕ್ ಕೇಳ್ತೀನಿ ಅಥವಾ ಅಸೈನ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಏನಪ್ಪ ಅಂತಂದರೆ, ಈ ಪ್ರತಿಯೊಂದು ಇದಕ್ಕೂ ಕೂಡ ಲೈಕ್ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ರಿಗೆ ಅವ್ರದ್ದೇ ಆದಂತಹ ಧರ್ಮಗ್ರಂಥಗಳಿದ್ದಾವೆ, ರೈಟ್? ಓಕೆ, ಮುಸ್ಲಿಮ್ರ ಧರ್ಮಗ್ರಂಥ ಯಾವುದು, ಹಾಗೆ ಕ್ರಿಶ್ಚಿಯನ್ರ ಧರ್ಮಗ್ರಂಥ ಯಾವುದು? ಏನು ಬರಿಬೇಕು ನೀವು ನನಗಿಲ್ಲಿ, ಏನು ತಿಳಿಸ್ಬೇಕು? ಧರ್ಮಗ್ರಂಥಗಳ ಹೆಸರುಗಳನ್ನು ತಿಳಿಸ್ಬೇಕು ಯಾವುವು ಅಂತಕ್ಕಂಥದ್ದು. ಹಾಗೆ ನಮ್ಮ ಹಿಂದೂಗಳ ಧರ್ಮಗ್ರಂಥ ಯಾವುದು ಅಂತಕ್ಕಂಥದ್ದು ನನಗೆ ಪ್ರತಿಯೊಬ್ಬರು ತಿಳಿಸ್ಬೇಕು ನನಗೆ. ಓಕೆ, ನೀವು ನನಗೆ ಇದನ್ನು ಕಮೆಂಟ್ ಬಾಕ್ಸಲ್ಲಾದರೂ ತಿಳಿಸಿ ಅಥವಾ ನನ್ನ ನಂಬರು, ವಾಟ್ಸಪ್ ನಂಬರ್ ನಿಮಗೆ ಸ್ಟಾರ್ಟಿಂಗ್ ಫಸ್ಟ್ ಸ್ಲೈಡಲ್ಲೇ ಇರುತ್ತೆ. ಇಲ್ಲದೇ ಇದ್ದರೆ ಇಲ್ಲಿ ಕೂಡ ನಿಮಗೆ ಮೆನ್ಷನ್ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಓನ್ಲಿ ಥ್ರೂ ವಾಟ್ಸಪ್, ಓಕೆ, ಮೆಸೇಜ್ ಮಾಡಿ. ವಾಟ್ಸಪ್ ನಂಬರ್ 7483022480
748327 74830 ಓಕೆ, ಈ ನಂಬರ್ಗೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಬೇಕು. ಓಕೆ, ಇಲ್ಲಿ ಕಮೆಂಟ್ ಬಾಕ್ಸಲ್ಲಾದರೂ ತಿಳಿಸಿ ಅಥವಾ ನನಗೆ ಈ ನಂಬರ್ಗೆ ವಾಟ್ಸಪ್ ಆದರೂ ಮಾಡಿ. ಪ್ರತಿಯೊಂದು ಏನು ಮುಸ್ಲಿಂ, ಕ್ರಿಶ್ಚಿಯನ್ ಮತ್ತು ಹಿಂದೂಗಳ ಧರ್ಮ ಗ್ರಂಥಗಳನ್ನು ನನಗೆ 7483022327 ನಂಬರ್ಗೆ ವಾಟ್ಸಪ್ ಮಾಡಿ ತಿಳಿಸಬೇಕು. ಪ್ರತಿಯೊಬ್ಬರು ಕೂಡ ತಿಳಿಸಬೇಕು ಫ್ರೆಂಡ್ಸ್. ಹಾಗೆ ಈ ವೇದ ಸಾಹಿತ್ಯದ ಅಥವಾ ವೇದಗಳ ಕಾಲದ ನಾಗರಿಕತೆಯ 5 ವೀಡಿಯೋಸ್ನ ನೀವು ನೋಡಿದ್ದೀರಾ ಇಲ್ಲ ಅಂತಕ್ಕಂಥದ್ದು ಕೂಡ ನೀವು ಹೇಳಬೇಕು ನನಗೆ. ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ಸ್ನ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.